ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ನಾನು 2026 ವರ್ಷ ಭವಿಷ್ಯದ ಬಗ್ಗೆ ನಾ ಕಂಡಂಥ ಅನುಭವದ ಆಧಾರದ ಮೇಲೆ, ನನಗೆ ಗೊತ್ತಿರೋ ಒಂದು ಜ್ಞಾನದ ಆಧಾರದ ಮೇಲೆ ಇವತ್ತು ನಾನು 2026 ಮಾರ್ಚ್ 19ನೇ ತಾರೀಕಿಂದ 2027 ಯುಗಾದಿ ಹಬ್ಬದವರೆಗೂ ಈ ಭೂಮಂಡಲದಲ್ಲಿ, ಈ ಜಗತ್ತಿನಲ್ಲಿ, ಈ ಬ್ರಹ್ಮಾಂಡದಲ್ಲಿ ಏನು ಒಳ್ಳೆಯದಾಗತ್ತೆ, ಕೆಟ್ಟದ್ದಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಪರಾಭವ ಸಂವತ್ಸರ ನಿಮಗೆಲ್ಲರಿಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂಥೇಳಿ ಆ ಪ್ರಾರಂಭದಲ್ಲೇ ನನ್ನೆಲ್ಲ ಗುರು ಪರಂಪರೆಗೆ, ಎಲ್ಲ ಗುರುಗಳಿಗೂ, ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಶ್ವರ ಗುರುಗಳಿಗೆ ಎಲ್ಲ ದೇವತೆಗಳಲ್ಲೂ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ವೀಕ್ಷಕರೇ, ಪ್ರತಿ ವರ್ಷವೂ ಹೊಸ ಹೊಸ ಬದಲಾವಣೆಯನ್ನು ಜಗತ್ತಿನಲ್ಲಿ ತರುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ 60 ಸಂವತ್ಸರಗಳಿದೆ. 12 ತಿಂಗಳಿಗೆ ಒಂದು ಸಂವತ್ಸರ ಅಂತಾರೆ. 12 ತಿಂಗಳುಗಳನ್ನು ತಗೊಂಡಾಗ ಒಂದು ಸಂವತ್ಸರ. ಆತದ 60 ಸಂವತ್ಸರ ಇದೆ. ಅದರಲ್ಲಿ ಈಗ ನಾವು ವಿಶ್ವಾವಸು ಸಂವತ್ಸರ ಮುಗಿಸಿ ಪರಾಭವ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಪರಾಭವ ಅನ್ನೋ ಒಂದು ಹೊಸ ವರ್ಷ ನಮಗೆ ಯುಗಾದಿಯಿಂದ ಪ್ರಾರಂಭ ಆಗುತ್ತೆ. ಇಷ್ಟು ದಿವಸ ನಾವು ವಿಶ್ವಾವಸು ಸಂವತ್ಸರದಲ್ಲಿದ್ವಿ. ಈಗ ಪರಾಭವ ಸಂವತ್ಸರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಪರಾಭವ ಅನ್ನೋದು ಒಂದು ವರ್ಷದ ಹೆಸರು. ಹೆಸರೇ ಹೇಳುತ್ತೆ, ಪರಾಭವ ಅಂದರೆ ಕಳ್ಕೊಳ್ಳೋದು, ಸೋಲೋದು, ಕ್ಷಯ ಆಗೋದು, ನಾಶ ಆಗೋದು ಅಂತ ಹೇಳುತ್ತೆ. ಪರಾಭವ ಅಂದರೆ ಸಂಸ್ಕೃತದಲ್ಲಿ ಅದಕ್ಕೆ ಅರ್ಥ, ಪರ್ಯಾಯ ಪದಗಳು. ಈ ವರ್ಷ ಯುಗಾದಿ ಗುರುವಾರನೇ ಪ್ರಾರಂಭ ಆಗ್ತಾ ಇದೆ. ಏನಪ್ಪ ವಿಶೇಷ ಅಂತಂದರೆ, ಈ ವರ್ಷ ಅದೇ ಈ ಪರಾಭವ ಸಂವತ್ಸರಕ್ಕೆ ಬಾಸ್, ಒಡೆಯ, ರಾಜ ಯಾರಪ್ಪ ಅಂದರೆ ಗುರು, ಬೃಹಸ್ಪತಿ, ಗುರುಗ್ರಹ. ಗುರುವಾರನೇ ಈ ವರ್ಷ ಪ್ರಾರಂಭ ಆಗ್ತಾ ಇದೆ. ಅದೇ ಒಂದು ವಿಶೇಷ. ಆದ್ದರಿಂದ ಈ ಪರಾಭವ ಸಂವತ್ಸರದಲ್ಲಿ ಏನೆಲ್ಲ ನಾವು ಸುಖ ದುಃಖಗಳನ್ನು ಅನುಭವಿಸ್ತೀವಿ ಅನ್ನೋದನ್ನು ನಾನು ತಿಳಿಸ್ತೀನಿ. ವೀಕ್ಷಕರೇ, ಒಳ್ಳೇದಾಗದಿದ್ದರೆ ನಾವು ಯಾರ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ. ತನಗೆ ತಾನೇ ಒಳ್ಳೇದಾಗ್ತಾ ಬರ್ತದೆ. ಒಳ್ಳೇದಾಗದಾದರೆ ಯಾವ ಜ್ಯೋತಿಷ್ಯ, ವಾಸ್ತು ಅಥವಾ ಇನ್ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಪೂರ್ವಜನ್ಮದ ಪುಣ್ಯದ ಪ್ರಕಾರ ಆಯಾ ಕಾಲ ತಕ್ಕಂತೆ ಒಳ್ಳೇದಾಗ್ತಿರ್ತದೆ. ಆದರೆ ನಾವು ಎಲ್ಲ ಪ್ರಯತ್ನ ಪಡ್ತೀವಿ, ಆದರೆ ನಾವೇನು ಸಕ್ಸಸ್ ಆಗ್ತಿಲ್ಲ, ನಾವೇನು ಗಳಿಸೋಕ್ಕಾಗ್ತಿಲ್ಲ, ಏನು ಮಾಡ್ಕೊಳಕ್ಕಾಗ್ತಿಲ್ಲ, ಯಾವುದೋ ಒಂದು ಶಕ್ತಿ ನಮ್ಮನ್ನು ತಡಿತಾ ಇದೆ ಅಂತ ಅಂದಾಗ ಜ್ಯೋತಿಷ್ಯ, ವಾಸ್ತು ಅಲ್ಲಿ ಇಲ್ಲಿ ಹೋಗಿ ನಾವು ಕೇಳಬೇಕಾಗಿ ಬರುತ್ತೆ. ಕೇಳಿ ಪರಿಹಾರ ಮಾಡ್ಕೋಬೇಕು. ಇದು ನಮ್ಮ ಸ್ವಂತ ಜಾತಕಕ್ಕಾದರೆ. ನಮ್ಗೆ ಹೇಗೋ ಜಾತಕ ಇದೆ, ಅದೇ ರೀತಿ ಈ ಬ್ರಹ್ಮಾಂಡಕ್ಕೂ ಒಂದು ಜಾತಕ ಇದೆ. ನಮ್ಮ ಬದುಕನ್ನು ನಾವು ಕೆಲಸ ಮಾಡಿ ನಡೆಸ್ತೀವಿ, ವ್ಯಾಪಾರ ಮಾಡಿ ನಡೆಸ್ತೀವಿ, ಇಲ್ಲ ವಂಶ ಪಾರಂಪರೆಯಿಂದ ಬಂದಿರೋ ಆಸ್ತಿನ ಅನುಭವಿಸ್ಕೊಂಡು ನಮ್ಮ ಬದುಕನ್ನು ನಡೆಸ್ತೀವಿ. ತಾತ ಮುತ್ತಾತರು ಆಸ್ತಿ ಮಾಡಿಟ್ಟಿರ್ತಾರೆ, ಅದನ್ನು ಉಪಯೋಗಿಸ್ಕೊಂಡು ನಾವು ಜೀವನ ನಡೆಸ್ತೀವಿ. ಹಾಗೆ ಈ ಜಗತ್ತು ಅನ್ನೋ ಒಂದು ಬದುಕನ್ನು ನಡೆಸಬೇಕು ಅಂದರೆ, ಈ ಬ್ರಹ್ಮಾಂಡ ಒಂದು ಬದುಕನ್ನು ನಡೆಸಬೇಕು ಅಂದರೆ ಅದರದೇ ಆದಂಥ ಜಾತಕ ಇದೆ. ನಮಗೆ ಒಂದು ಜಾತಕ ಇದೆಯೋ ಹಾಗೆ ಜಗತ್ತಿಗೊಂದು ಜಾತಕ ಇದೆ. ಆದರೆ ಆ ಜಗತ್ತನ್ನು ನಡೆಸಬೇಕಾದ್ರೆ ಯಾರ್ಯಾರೋ ಆಯಾ ಟೈಮಿಗೆ ಬಂದು ಏನೇನು ಮಾಡಿ ನಡೆಸ್ತಾರೆ. ದಿನ ಬೆಳಗ್ಗೆ ಹೋಗಿ ಕೆಲಸಕ್ಕೆ ಹೋಗ್ತೀವಿ, ವ್ಯಾಪಾರ ಮಾಡ್ತೀವಿ, ಏನೋ ಒಂದು ವೃತ್ತಿ ಮಾಡಿ ಬದುಕಕ್ಕೆ, ಒಂದು ಜೀವನಕ್ಕೆ ಒಂದು ದಾರಿ ಮಾಡ್ಕೊಂಡಿರ್ತೀವಿ. ಹಾಗೆ ಪ್ರಪಂಚವನ್ನು ನಡೆಸೋಕ್ಕೆ ಯಾರ್ಯಾರು ಬಂದು ಈ ಪ್ರಪಂಚವನ್ನು, ಈ ಬ್ರಹ್ಮಾಂಡವನ್ನು, ಈ ಭೂಮಿ ಅನ್ನೋ ಗ್ರಹವನ್ನು ನಡೆಸ್ತಾರೆ ಅಂದಾಗ ಭಗವಂತ 9 ಗ್ರಹಗಳನ್ನು ಜಗತ್ತಿಗೆ ನಡೆಸಲಿಕ್ಕೆ ಅಧಿಕಾರ ಕೊಡ್ತಾನೆ. ನಾವು ಹೇಗೆ ಓಟ್ ಹಾಕಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆರೋಗ್ಯ ಸಚಿವ, ಶಿಕ್ಷಣ ಸಚಿವ, ಸಾರಿಗೆ ಸಚಿವ ಅಂತ ಹೇಳಿ ನಾವು ಆಯ್ಕೆ ಮಾಡ್ತೀವೋ, ಹಾಗೆ ಭಗವಂತ ಮನುಷ್ಯನ ಆಯ್ಕೆ ಮಾಡಲ್ಲ, 9 ಗ್ರಹಗಳನ್ನು ಆಯ್ಕೆ ಮಾಡಿ ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರಿಗೆ ಒಂದು ಹುದ್ದೆ ಕೊಡ್ತಾನೆ. ನೀನು ಮುಖ್ಯಮಂತ್ರಿ ಆಗಪ್ಪ, ನೀನು ಪ್ರೆಸಿಡೆಂಟ್ ಆಗು, ನೀನು ಪ್ರೈಮ್ ಮಿನಿಸ್ಟರ್ ಆಗು ಅಂಥೇಳಿ ಗ್ರಹಗಳನ್ನ ಆಯ್ಕೆ ಮಾಡ್ತಾರೆ. ಈ ವರ್ಷ ಭಗವಂತ ಯಾರ್ಯಾವ ಗ್ರಹಗಳನ್ನು ಈ ಜಗತ್ತನ್ನು ನಡೆಸಲಿಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು
ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಗುರು ಅಂದರೆ ಬೃಹಸ್ಪತಿ ಗ್ರಹ ಈ ವರ್ಷಕ್ಕೆ ರಾಜ, ಅವರೇ ಪ್ರೆಸಿಡೆಂಟ್ ನಮಗೆ ಇವತ್ತಿಗೆ. ಈ ವರ್ಷ 2026 ಮಾರ್ಚ್ 19 2027 ಯುಗಾದಿವರೆಗೂ ಗುರುಗ್ರಹ ನಮ್ಮ ಜಗತ್ತನ್ನು ಆಳುತ್ತೆ. ಗುರು ಬೃಹಸ್ಪತಿ ಅವನ ರಾಜ ಅಂತ ಕರಿತೀವಿ. ರಾಜನಿಗೆ ಸಲಹೆ ಕೊಡೋರು ಯಾರು? ಒಬ್ಬ ಮಂತ್ರಿ. ಆ ಮಂತ್ರಿ ಯಾರು? ಮಂಗಳ ಗ್ರಹ. ಈ ವರ್ಷ ಮಂಗಳ ಮಂತ್ರಿಯಾದ ಚಂದ್ರ ಸೇನಾಧಿಪತಿ. ಇಡೀ ಜಗತ್ತನ್ನು ರಕ್ಷಣೆಗೋಸ್ಕರ ವಾಯುಪಡೆ, ನೌಕಾಪಡೆ, ಭೂಮಿ ಪಡೆ ಅಂತ, ಭೂಪಡೆ ಅಂದರೆ ನಾವು ಹೇಗೆ ಸೇನೆಗಳನ್ನು ನಮ್ಮ ದೇಶದಲ್ಲಿ ಇಟ್ಕೊಂಡು ದೇಶನ ಸಂರಕ್ಷಣೆ ಮಾಡೋಕ್ಕೆ ಗಡಿಪಾರಲ್ಲಿ ಇದ್ದು ದೇಶ ಸಂರಕ್ಷಣೆ ಮಾಡ್ತೀವಿ, ಹಾಗೆ ಇಡೀ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಚಂದ್ರನಿಗೆ ಈ ಸಲ ಸೇನಾಧಿಪತಿ ಪಟ್ಟ ಕೊಟ್ಟಿದ್ದಾರೆ ಭಗವಂತ. ಶುಕ್ರ ಸಸ್ಯಾಧಿಪತಿ. ಜಗತ್ತಿನಲ್ಲಿ ಬೆಳೆಯತಕ್ಕಂಥ ಎಲ್ಲ ಸಸ್ಯಗಳು, ಗಿಡ ಮರಗಳು, ಹೂಗಳು, ತರಕಾರಿಗಳು, ಸೊಪ್ಪುಗಳು ಎಲ್ಲವನ್ನು ಕೂಡ ಸಂರಕ್ಷಣೆ ಮಾಡೋದು ಬಿಡೋದು ಶುಕ್ರನಿಗೆ ಅಧಿಕಾರ ಕೊಟ್ಟಿದ್ದಾರೆ. ಧಾನ್ಯ, ಅಕ್ಕಿ, ಬೇಳೆ, ರಾಗಿ, ಗೋಧಿ, ಉದ್ದು, ಉರುಳಿ, ಹೀಗೆ ಧಾನ್ಯಕ್ಕೆ ಅಧಿಪತಿ ಮಾಡಿದ್ದಾರೆ ಬುಧ ಗ್ರಹನ. ಅರ್ಘ್ಯಾಧಿಪತಿ ಚಂದ್ರ. ಯಾವ ಕಾಲಕ್ಕೆ ಮಳೆ ಬರೆಸ್ಬೇಕು, ಮಳೆ ಬರೆಸಬಾರ್ದು, ಎಷ್ಟು ಮಳೆ ಬರೆಸ್ಬೇಕು, ಎಷ್ಟು ಮಳೆ ಕಮ್ಮಿ ಮಾಡಬೇಕು, ಯಾವ ಜಾಗದಲ್ಲಿ ಜಾಸ್ತಿ ಬರೆಸ್ಬೇಕು, ಎಲ್ಲಿ ಅಧರ್ಮ ಜಾಸ್ತಿ ಇದೆ, ಎಲ್ಲಿ ಧರ್ಮ ಜಾಸ್ತಿ ಇದೆ ಅನ್ನೋದು ಲೆಕ್ಕಾಚಾರ ಮಾಡಿ ಮಳೆ ಬಗ್ಗೆ ಚಿಂತನೆ ಮಾಡೋಕ್ಕೆ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಅವರೇ ಚಂದ್ರಗ್ರಹ. ರಸಾಧಿಪತಿ ರವಿ, ಅದು ಸೂರ್ಯ. ಮತ್ತು ನೀರಸಾಧಿಪತಿ ಗುರುಗ್ರಹನೇ. ರಾಜನು ಅವರೇ ನೀರಸಾಧಿಪತಿ ಗುರು. ನೀರಸಾಧಿಪತಿ ಅಂದರೆ ಮಿನರಲ್ಸು, ವೈಟಮಿನ್ಸು, ಪಂಚಲೋಹಗಳು, ಇದ್ರ ಬಗ್ಗೆ ಎಲ್ಲ ರಕ್ಷಣೆ ಮಾಡುವಂಥವರು. ಗೋಪಾಲಕನಾಗಿ ಗುರುಗ್ರಹ ಅದೇ ಪಶು ನಾಯಕನಾಗಿದ್ದಾರೆ. ನಮಗೆ ಪಶುಸಂಗೋಪನಾ ಸಚಿವ ಅಂತ ಕರಿತೀವಲ್ಲ, ಹಾಗೆ ಈ ಸಲ ಗುರುಗೆ 3 ಖಾತೆ ಕೊಟ್ಟಿದ್ದಾರೆ ಭಗವಂತ. ಒಂದು ರಾಜನಾಗಿ, ಒಂದು ನೀರಸಾಧಿಪತಿಯಾಗಿ, ಒಂದು ಪಶು ನಾಯಕನಾಗಿ ಈ ಒಂದು ವರ್ಷ ಜಗತ್ತನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಈ ವರ್ಷ ಗುರುನೇ ನಮಗೆ ರಾಜ, ಗುರುನೇ ಸಾಮ್ರಾಟ, ಗುರುವೇ ಚಕ್ರವರ್ತಿ. ಇದಿಷ್ಟು ಒಂದು. ಗುರು ನಮ್ಮ ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡಕ್ಕೆ, ನಾನಿದು ಕರ್ನಾಟಕಕ್ಕೆ ಒಂದೇ ಹೇಳ್ತಿಲ್ಲ, ಇಡೀ ಭೂಮಂಡಲಕ್ಕೆ ಏನೆಲ್ಲ ನಮಗೆ ಸಹಾಯ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ ಅಂತಂದರೆ, ವಿಶೇಷವಾಗಿ ಈ ರಾಜಕೀಯ ವ್ಯಕ್ತಿಗಳಲ್ಲಿ ಗುರುಬಲ ಕಮ್ಮಿ ಇದ್ದಾಗ, ಗುರುವಿನ ದೃಷ್ಟಿ ಕಮ್ಮಿ ಇದ್ದಾಗ ಅವರಿಗೆ ಭಾಳಷ್ಟು ಕಂಟಕಗಳು ಬರ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಅಂದರೆ ಏನು? ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಅಂಥವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ವಿಪರೀತ ಮಾನ, ಅವಮಾನ, ನಿಂದನೆ, ಅಪಪ್ರಚಾರ. ಎಷ್ಟೋ ಜನ ಈ ವರ್ಷ ಜಗತ್ತಿನಲ್ಲಿ ಪ್ರಜೆಗಳ ನಾಯಕರು, MLA ಇರ್ಬೋದು, ಕಾರ್ಪೊರೇಟ್ ಇರ್ಬೋದು, MP ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, ಇವು ಯಾರೂ ಅಲ್ಲ, ಆದರೆ ಜನಗಳಲ್ಲಿ ಗುರುತಿಸ್ಕೊಂಡಿರ್ತಾರೆ ಒಬ್ಬ ನಾಯಕ ಅಂತೇಳಿ. ಅಂಥವರಲ್ಲಿ ಭಾಳಷ್ಟು ಮೈಮನಸ್ಸು, ವಿರೋಧ ಎಲ್ಲ ಜಾಸ್ತಿಯಾಗಿ ಮಾರ್ಚ್ 19 ನಂತರ ಕೆಲವರು ಕಾರಾಗೃಹಕ್ಕೆ ಹೋಗ್ಬೋದು, ಕೆಲವರಿಗೆ ಆಘಾತಗಳಾಗ್ಬೋದು, ಕೆಲವರಿಗೆ ದುರಂತಗಳಲ್ಲಿ ಸಿಕ್ಕಾಕೋಬೋದು, ಅಪಪ್ರಚಾರಕ್ಕೆ ನೋಂದಣಿಯಾಗಿ ಡಿಪ್ರೆಷನ್ಗೆ ಹೋಗಿ ವೈರಾಗ್ಯಕ್ಕೆ ಕನ್ವರ್ಟ್ ಆಗ್ತಾರೆ ಅಂತ ಹೇಳ್ತದೆ ಶಾಸ್ತ್ರ. ಮಳೆ ಸಾಕಷ್ಟು ಬರ್ತದೆ. ಮಳೆಯಿಂದ ಸಾಕಷ್ಟು ಜನರಿಗೆ ಕೆಲವು ಭಾಗಗಳಲ್ಲಿ ಜಗತ್ತಿನಲ್ಲಿ ಒಳ್ಳೆಯದು, ಕೆಲವು ಭಾಗದಲ್ಲಿ ಹಾನಿ ಆಗ್ತದೆ. ಮಂಗಳ ಗ್ರಹ ಮಂತ್ರಿ ಆಗಿರೋದ್ರಿಂದ ಯಾರಿಗೆ ಈ ಭೂಮಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಕುಜದೋಷ, ಸರ್ಪದೋಷ ಇರೋರಿಗೆ ಭಾಳಷ್ಟು ತೊಂದರೆಗಳಾಗ್ತದೆ. ಅದು ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಆದರೆ ಇಡೀ ಬ್ರಹ್ಮಾಂಡದಲ್ಲಿ ಮಂಗಳ ಯಾವ ರೀತಿ ಜಗತ್ತನ್ನು ಮಂತ್ರಿಯಾಗಿ ನಡೆಸ್ತಾರೆ ಅಂತಂದಾಗ ಸಿಕ್ಕಾಬಟ್ಟೆ ಬೆಂಕಿ ಅವಘಡಗಳು, ದುರಂತಗಳು ನಡೀತದೆ ಜಗತ್ತಿನಲ್ಲಿ. ಯಾಕೆಂದರೆ ಮಂಗಳ ವಿದ್ಯುತ್ ಶಕ್ತಿಗೆ ಕಾರಕ, ಅಗ್ನಿಕಾರಕ ಮಂಗಳ ಗ್ರಹ. ಅಂದರೆ ಇದಕ್ಕಿದ್ದಾಗೆ ಶಾರ್ಟ್ ಸರ್ಕ್ಯೂಟಿಂದ ಆಘಾತಗಳಾಗ್ಬೋದು, ಮತ್ತು ಕಾಡ್ಗಿಚ್ಚು, ವಿಪರೀತ ಫ್ಯಾಕ್ಟ್ರಿಗಳಲ್ಲಿ ಬೆಂಕಿ ಅವಘಡದಿಂದ ನಷ್ಟ, ಬಾಂಬ್ಗಳಿಂದ, ಪರಮಾಣು ಸ್ಫೋಟಕ ವಸ್ತುಗಳಿಂದ ಬೆಂಕಿ ಉತ್ಪತ್ತಿಯಾಗಿ ಜಗತ್ತಿನಲ್ಲಿ ಹಲವಾರು ನಷ್ಟಗಳನ್ನು ಕಾಣಬೇಕು ಅಂತ ಹೇಳಿ ಮಂತ್ರಿ ಹೇಳ್ತಾರೆ. ಮನೆಗಳಲ್ಲಿ ಹೊಡೆದಾಟ,
ರಾಜಕೀಯ ವ್ಯಕ್ತಿಗಳಲ್ಲಿ ಹೊಡೆದಾಟ, ಬಹಳಷ್ಟು ಹೊಡೆದಾಟಗಳು, ವೈಮನಸ್ಸುಗಳು ಈ ವರ್ಷ ಮಂಗಳ ಗ್ರಹದಿಂದ ನಡೀತದೆ. ಕಳ್ಳರು ಜಾಸ್ತಿ ಉಟ್ಕೋತಾರೆ ಈ ವರ್ಷ. ಬೀದಿಗೊಬ್ಬ ಕಳ್ಳರಿಂದ ಕಳ್ತನನೇ ಮಾಡಬೇಕು ಅಂತೇನಿಲ್ಲ. ಇನ್ನೊಬ್ಬರು ವಿಚಾರದಲ್ಲಿ ತಲೆ ಹಾಕಿ ತೊಂದರೆ ಕೊಡೋನು ಒಬ್ಬ ಕಳ್ಳ ಅಂತಾನೆ. ಚೋರ ಭಯ ಜಾಸ್ತಿ ಇದೆ. ಅಗ್ನಿ ಭಯ, ಅತಿಯಾದ ಗಾಳಿ, ಸುಂಟರ್ ಗಾಳಿಯಿಂದ ಹಲವಾರು ದೇಶಗಳಲ್ಲಿ ನಷ್ಟ, ರೋಗ ಭಯ, ವಿಪರೀತವಾದಂಥ ರೋಗಗಳು ಈ ವರ್ಷ ಸೃಷ್ಟಿಯಾಗ್ತದೆ. ಅದರಲ್ಲೂ ಒಂದು ವಿಶೇಷವಾದಂಥ ವೈರಸ್ ಬರ್ತದೆ. ಆ ವೈರಸ್ ಏನು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಕೆಲವು ದೇಶಗಳಲ್ಲಿ, ಕೆಲವು ಜಾಗಗಳಲ್ಲಿ ಸಸ್ಯಗಳು ಒಣಗೋಗುತ್ತೆ. ಹೀಗಾಗಿ ನಮಗೆ ಉದಾಹರಣೆಗೆ ಹುಣಸೆಹಣ್ಣಿನ ಮರ, ತೆಂಗಿನಕಾಯಿ ಮರಗಳು ಎಷ್ಟೋ ಜಾಗಕ್ಕೆ ಒಣಗೋಗಿ ಫಲ ಸಮೃದ್ಧಿಯನ್ನು ಕಮ್ಮಿ ಮಾಡುತ್ತೆ. ಹೀಗಾಗಿ ಸಸ್ಯಗಳ ಕೆಲವು ಒಣಗುತ್ತಾ ಹೋಗುತ್ತೆ. ಇದನ್ನು ಮಾಡೋರು ಯಾರು? ಮಂಗಳ ಗ್ರಹ. ಚಂದ್ರ ಸೇನಾಧಿಪತಿ ಆಗಿರೋದ್ರಿಂದ ಆಗಾಗ ಕೆಲವು ಕಡೆ ಅಧಿಕವಾದಂಥ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಮತ್ತು ಎಲ್ಲಿ ಮಳೆಗಳಾಗುತ್ತೋ ಮಳೆ ಆ ಕಡೆ ಎಲ್ಲ ಬೆಳೆ ಆಗುತ್ತೆ. ಪಶುಗಳಿಗೆಲ್ಲ ಭಾಳಷ್ಟು ಹರ್ಷ, ಆನಂದ, ಸಂತೋಷವನ್ನು ಕೊಡುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಶುಕ್ರ ಗ್ರಹ ಸಸ್ಯಾಧಿಪತಿ ಆಗಿರೋದ್ರಿಂದ ಕೆಲವು ಕಡೆ ಅಗ್ನಿ ಅವಘಡಗಳಿಂದ ಬೆಂಕಿ ಬಿದ್ದು ಬೆಳೆ ಹಾನಿಯಾಗ್ಬೋದು. ಸೊಪ್ಪು ತರಕಾರಿಗಳ ಬೆಳೆ ಜಾಸ್ತಿ ಆಗ್ತದೆ. ರಾಜರುಗಳು, ಇವತ್ತಿನ ರಾಜರು ಅಂದರೆ ಯಾರು? ತಹಶೀಲ್ದಾರು, IAS ಆಫೀಸರು, IPS, ಈ ಥರ MLA, MP, ಮಿನಿಸ್ಟರ್, ಇವರೆಲ್ಲ ರಾಜರು ಅಂತ ನಾವು ಕನ್ಸಿಡರ್ ಮಾಡಬೇಕು ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ. ಇವರುಗಳಿಂದ ಭಾಳಷ್ಟು ತೊಂದರೆ, ಪ್ರಜೆಗಳಿಗೆ ಭಯ ಜಾಸ್ತಿ ಆಗುತ್ತೆ. ಮತ್ತು ಸಾಧ್ಯವಾದಷ್ಟು ನಾವು ಈ ಒಂದು ವರ್ಷ ಈ ರಾಜಕೀಯ ವ್ಯಕ್ತಿಗಳಿಂದ ಆಗುವಂಥ ತೊಂದರೆಗಳು, ಏನೋ ರೂಲ್ಸ್ ಮಾಡಿ ಜನಗಳಿಗೆ ತೊಂದರೆ ಕೊಡ್ತಾರೆ, ಅಥವಾ ಏನೋ ಒಂದು ಜಾಸ್ತಿ ಮಾಡಿ ಜನಗಳಿಂದ ಸುಲಿಗೆ ಮಾಡ್ತಾರೆ. ಹೀಗೆ ಭಯಭೀತಿಯಿಂದ ಪ್ರಜೆಗಳಿಗೆ ತೊಂದರೆ ಕೊಡುವಂಥ ಸೂಚನೆ ಇದೆ. ಉದ್ದು, ಹೆಸರು ಬೇಳೆ ಇವು ತುಂಬ ಬೆಳೆ ಜಾಸ್ತಿ ಆಗುತ್ತದೆ, ದುಡ್ಡು ಜಾಸ್ತಿ ಆಗುತ್ತೆ. ಚಂದ್ರ ಅರ್ಘ್ಯಾಧಿಪತಿ ಆಗೋದ್ರಿಂದ ಭಾಳಷ್ಟು ಜನಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ಬಾಂಬಾಗಿ ಸಾಯಿಸ್ತಾರೆ. ರಾಜಕೀಯ ವ್ಯಕ್ತಿಗಳನ್ನು ಮರ್ಡರ್ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಭಾಳಷ್ಟು ಜನರನ್ನು ವಿಶೇಷವಾಗಿ ಯುದ್ಧಗಳ ಮೂಲಕ ಮರಣವನ್ನು ಕೊಡುವಂಥ ಸಂದರ್ಭ ಇದೆ. ಹೀಗಾಗಿ ಎಲ್ಲೆಲ್ಲಿ ಯುದ್ಧಗಳಾಗುತ್ತೋ ಅಲ್ಲೆಲ್ಲ ಹಸಿವು, ಬಾಯಾರಿಕೆ ಜಾಸ್ತಿ ಆಗುತ್ತೆ. ಆದಾಯ ಕಮ್ಮಿ ಆಯಿತು, ರೆವಿನ್ಯೂ ಕಮ್ಮಿ ಆಯಿತು. ಮತ್ತು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ನಲ್ಲಿ ಬರುವಂಥ ಒಂದು ಟ್ರಾನ್ಸಾಕ್ಷನಲ್ಲಿ ಕಮ್ಮಿ ಆದಾಗ, ಈಗ ಭಾರತದಿಂದ ಭಾಳಷ್ಟು ವಸ್ತುಗಳು ಬೇರೆ ದೇಶಕ್ಕೆ ಹೋಗುತ್ತೆ. ಭಾರತನೇ ರಫ್ತು ಮಾಡಲಿಲ್ಲ, ಎಕ್ಸ್ಪೋರ್ಟ್ ಮಾಡಲಿಲ್ಲ ಅಂದರೆ ಅಲ್ಲಿ ಅವ್ರಿಗೆ ಊಟ ತಿಂಡಿಗೆ ತೊಂದರೆ ಆಗುತ್ತೆ. ಹಾಗೆ ಅರ್ಘ್ಯಾಧಿಪತಿ ಚಂದ್ರ ಈ ರೀತಿ ಇದ್ದಾರೆ. ಅತಿಯಾದ ಮಳೆಯಿಂದ ಮಳೆ ಆಗೋದ್ರಿಂದ ಬೆಳೆ ಹಾನಿ. ಬುಧ ಸಸ್ಯಾಧಿಪತಿ, ಬುಧ ಸಿಕ್ಕಾಪಟ್ಟೆ ಮಳೆಯಿಂದ ಕುಚ್ಕೊಂಡು ಹೋಗುತ್ತೆ, ಬೆಳೆಗಳೆಲ್ಲ ನಾಶ ಆಗ್ತದೆ ಅಂತ ಹೇಳಿ ಈ ಒಂದು ವರ್ಷ ಭವಿಷ್ಯದಲ್ಲಿ ಹೇಳ್ತಾರೆ. ಹಾಗಾದರೆ ಇವರ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು ಇಷ್ಟೇ ಜನ ಈ ಒಂದು ಜಗತ್ತನ್ನು ನಡೆಸ್ತಾರೆ ಈ ವರ್ಷ. ಉಳಿದ ಗ್ರಹಗಳು ಆಯಾ ಸ್ಥಾನದಲ್ಲಿ ಕೂತು ಅವ್ರು ಏನು ಕೆಲಸ ಮಾಡಬೇಕೋ ಮಾಡ್ತಾರೆ. ಎಲ್ಲ ಗ್ರಹಗಳು ಇವ್ರಿಗೆ ರಿಪೋರ್ಟ್ ಮಾಡ್ಕೊಳ್ತಾರೆ ಈ ವರ್ಷ. ಇದೇ ವೈಶಿಷ್ಟ್ಯತೆ ಇದರಲ್ಲಿ. ಹಾಗಾದರೆ ಗುರುವಿನ ಒಂದು ವಿಶೇಷತೆ ಏನು? ಗುರು ಜ್ಞಾನಕಾರಕ. ಗುರು ರಾಜನಾಗಿರೋದ್ರಿಂದ ಹುಟ್ಟಿದ ಮಗುವಿನಿಂದ ಹಿಡಿದು 100-200 ವರ್ಷದ ಮುದುಕಿರುವವರೆಗೂ ಕೂಡ ಕ್ಷಣ ಕ್ಷಣವೂ ಕೂಡ ಅರಿವನ್ನು ಕೊಡುವಂಥದ್ದು, ಜ್ಞಾನ, ವಿವೇಕ ಎಲ್ಲ ತಿಳಿಸುವಂಥ ಗ್ರಹ ಗುರುಗ್ರಹ. ಈಗ ನಾನು ಒಂದೊಂದಾಗಿ ವಿಶೇಷವಾಗಿ ಈ ಆಧ್ಯಾತ್ಮಿಕ ಜೀವನದಲ್ಲಿ ತಗೊಂಡಾಗ, ಸ್ಪಿರಿಚುವಲ್ ಫೀಲ್ಡಲ್ಲಿ ತಗೊಂಡಾಗ, ಕೆಲವರು ನಾನು ಸ್ವಯಂ ಗುರು, ದೀಕ್ಷೆ ಇಲ್ಲದೆ ಗುರು ಆಗಿರ್ತಾರೆ. ಗುರು ನಾನು ನಡೆದಾಡುವಂಥ ಗುರು ಅಂಥೇಳಿ ದೇವರ ಹೆಸರಲ್ಲಿ, ಗುರುಗಳ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಿದ್ರೆ ಅಂಥವ್ರಿಗೆ ಈ ವರ್ಷ ಗುರು ಬಹಳ ಬುದ್ಧಿ ಕಲಿಸ್ತಾರೆ, ಅರಿವು ಕೊಡ್ತಾರೆ. ಆದ್ದರಿಂದ ಸನ್ಯಾಸಿಗಳು, ಸಾಧು ಸಂತರು, ಗುರುಗಳು, ಸದ್ಗುರುಗಳು, ಜಗದ್ಗುರುಗಳು ಇಡೀ ಜಗತ್ತಿನಲ್ಲಿ, ಅದು ಯಾವುದಂತ ಧರ್ಮದವರೇ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮನೇ ಇರ್ಬೋದು, ಹಿಂದೂ ಧರ್ಮನೇ ಇರ್ಬೋದು, ಸಿಖ್ ಧರ್ಮನೇ ಇರ್ಬೋದು, ಯಾವುದೇ ಧರ್ಮದಲ್ಲಾಗಲಿ ಆ ಗುರು ಅನ್ನೋರಲ್ಲಿ
ಒಳ್ಳೆ ಗುರು ಯಾವುದು, ಕೆಟ್ಟ ಗುರು ಯಾವುದು, ಯಾವುದು ಡೂಪ್ಲಿಕೇಟ್, ಯಾವುದು ಒರಿಜಿನಲ್ ಅನ್ನೋದನ್ನು ಈ ವರ್ಷ ಮಾರ್ಚ್ 19 ನೆಕ್ಸ್ಟ್ 2027ವರೆಗೆ ಹಲವಾರು ಗುರುಗಳ ಬಗ್ಗೆ ಕೆಟ್ಟದ್ದನ್ನು, ಅಪಪ್ರಚಾರವನ್ನು ನಾವು ನೋಡಬೇಕಾಗಿ ಬರುತ್ತದೆ. ಯಾಕೆಂದರೆ ಗುರು ಭಾಳ ವಿಶೇಷವಾಗಿ ತನ್ನ ಸೀಟ್ನಲ್ಲಿ ಕೂತ್ಕೊಂಡು ಗುರು ಅನ್ನೋ ಸ್ಥಾನಕ್ಕೆ ಬೆಲೆ ಏನು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಆದ್ದರಿಂದ ಈ ವರ್ಷ ಭಾಳಷ್ಟು ಜನ ಸಾಧು ಸಂತರು, ಗುರು, ಜಗದ್ಗುರು ಇಂಥವರೆಲ್ಲ ಜೈಲಿಗೆ ಹೋಗ್ಬೋದು, ಅವ್ರ ಬಗ್ಗೆ ಕೆಟ್ಟ ಪ್ರಚಾರ ಆಗ್ಬೋದು, ಮತ್ತು ದೇವರ ಹೆಸರು ಹೇಳ್ಕೊಂಡು ಏನೇನೋ ಪ್ರಚಾರ ಮಾಡ್ತಿದ್ದಾರೆ. ಮೈ ಮೇಲೆ ದೇವ್ರು ಬಂತು ಅಂತ ಅಂಥವ್ರಿಗೆ ಏನು ಪಾಠ ಕಲಿಸ್ತಾರೆ, ದೇವರು ತಲೆಯಲ್ಲಿ ಬರೀತು, ಮತ್ತು ಏನೇನೋ ವಿಚಿತ್ರವಾದಂಥ ನಂಬಿಕೆಗಳನ್ನು ಸೃಷ್ಟಿ ಮಾಡಿ ಜನರಿಗೆ ಮೋಸ ಮಾಡ್ತಿದ್ದು ಅಂಥವ್ರಿಗೆ ಈ ವರ್ಷ ಗುರು ತಕ್ಕ ಪಾಠ ಕಲಿಸ್ತಾರೆ. ಇದು ಆಧ್ಯಾತ್ಮಿಕ ಜೀವನದಲ್ಲಿ ಬರುವಂಥದ್ದು. ಎರಡನೇದು, ಗುರು ಮಕ್ಕಳ ಬಗ್ಗೆ ಹೇಗೆ ಪರಿಣಾಮ ಬೀರ್ತದೆ ಅಂತ. ರಾಜಕೀಯ ಕ್ಷೇತ್ರದಲ್ಲಿ ಯಾರಿಗೆ ಈಗ ಗುರುಬಲ ಕಮ್ಮಿ ಇರುತ್ತದೋ ಅದು ದಶಾಭಕ್ತಿ ನೋಡ್ಬೇಕು. ಅವ್ರ ಜಾತದಲ್ಲಿ ಗುರುವಿನ ಬಲ ಕಮ್ಮಿ ಇದ್ದಾಗ, ಗುರು ದೃಷ್ಟಿ ಹೀನನಾದಾಗ, ಕ್ಷೀಣನಾದಾಗ, ಗುರು ಪಾಪದ ಜೊತೆ ಸೇರಿದಾಗ ಏನೆಲ್ಲ ಕೊಡುತ್ತೆ ಅಂತ ಅವರು ಜಾತಕ ನೋಡ್ಕೋಬೇಕು. ಇಲ್ಲಿ ನಾನು ರಾಶಿ ಭವಿಷ್ಯ ಹೇಳೋಕ್ಕೆ ಕಷ್ಟ ಆಗ್ತದೆ, ಅದು ತುಂಬ ಕಷ್ಟ ರಾಶಿ ಭವಿಷ್ಯ ಹೇಳೋದು, ಸುಮ್ಮನೆ ಹೇಳಬಾರ್ದು. ಅದರಿಂದ ಅವರವ್ರ ಜಾತಕದ ಅನುಗುಣವಾಗಿ ದಶಾಭಕ್ತಿ ನೋಡಿಕೊಂಡು ಗುರುವಿನ ಪ್ರಭಾವ ಎಲ್ಲಿದೆ, ಎಲ್ಲಿ ವೀಕ್ ಆಗಿದೆ ಅಂತ ನೋಡಿ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದು ಮಾತ್ರ ಹೇಳಬಲ್ಲೆ ನಾನು. ಯಾವಾಗ ಗುರು ನೀಚನಾದ, ಪಾಪಗಳ ಜೊತೆ ಸೇರಿದಾಗ, ಶತ್ರುಗಳ ಜೊತೆ ಸೇರಿದಾಗ ಮನೆಯಲ್ಲಿರೋರೇ ನಮ್ಮ ಶತ್ರು ಆಗ್ತಾರೆ, ಜೊತೆಲಿ ಕೆಲಸ ಮಾಡೋರೇ ಶತ್ರು ಆಗಿಬಿಡ್ತಾರೆ. ಯಾವಾಗ ಗುರು ಪಾಪಗಳ ಜೊತೆ ಸೇರಿಕೊಂಡು ಅವನಿಗೆ ಇಡದಲ್ಲ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು ಇದರಲ್ಲಿ ಪಾಪಕೃತ್ಯಗಳನ್ನು ಮಾಡಿ ಸ್ಥಾನಮಾನಕ್ಕೆ ಧಕ್ಕೆ ತಂದುಕೊಳ್ಳುವಂಥ ಸ್ಥಿತಿ ತೋರಿಸ್ತಾರೆ ಗುರು ಈ ವರ್ಷ. ಆದ್ದರಿಂದ ನಮ್ಮ ಆಚಾರ ವಿಚಾರ ಶುದ್ಧ ಇರಬೇಕು, ಭಾಳ ಎಚ್ಚರಿಕೆಯಿಂದ ಇರಬೇಕು, ಮೈಪೂರ್ತಿ ಕಂಡಿರಬೇಕು. ಈ ವರ್ಷ ಪೂರ್ತಿ ನಾವೇನು ಮಾತಾಡ್ತೀವಿ, ಏನು ಕೊಡ್ತೀವಿ, ಏನು ತಗೋತೀವಿ, ಹೇಗೆ ನಡ್ಕೋತೀವಿ ಅನ್ನೋದು ಭಾಳ ಗಮನದಲ್ಲಿರಬೇಕು. ಯಾಕೆಂದರೆ ಪ್ರತಿ ಕ್ಷಣದಲ್ಲೂ ಜ್ಞಾನವನ್ನು ಕೊಡುವಂಥದ್ದು ಗುರುಗ್ರಹ ಜ್ಞಾನಕಾರಕ. ರಾಜಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಈ ಸಲ ಭಾಳಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಗೊಂದಲ, ಅಪಮಾನ, ನಿಂದನೆ, ಎಷ್ಟೋ ಸ್ಕೂಲು ಕಾಲೇಜು ಮುಚ್ಚೋಗುವಂಥ ಸ್ಥಿತಿ ಬರ್ತದೆ. ಏಕೆಂದರೆ ಗುರುವಿನ ಹೆಸರು ಹೇಳಿಕೊಂಡು ಆಡಳಿತ ಮಂಡಳಿ ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೀಮ್ ಏನಾದರೂ ಕೆಟ್ಟದ್ದು ಅಥವಾ ಇನ್ನೇನು ಅನ್ಯಾಯ ಮಾರ್ಗದಲ್ಲಿ ಹೋಗ್ತಿತ್ತು ಅಂದರೆ ಅದನ್ನೇ ಜಗತ್ತಿಗೆ ಪ್ರಕಟ ಮಾಡುವಂಥ ಶಕ್ತಿ ಈ ಗುರುಗ್ರಹಕ್ಕೆ ಈ ವರ್ಷ ಇದೆ. ಆದ್ದರಿಂದ ಶಿಕ್ಷಣ ಸಂಸ್ಥೆಗಳಲ್ಲಿ ಟೀಚರ್ಗಳಿಗೂ ತೊಂದರೆ ಇರ್ಬೋದು, ಶಾಲಾ ಕಾಲೇಜುಗಳಿಗೂ ಕೂಡ ತುಂಬ ತೊಂದರೆಗಳಾಗ್ತದೆ. ಆದ್ದರಿಂದ ಮ್ಯಾನೇಜ್ಮೆಂಟ್ ಟೀಮು ಅಂದರೆ ಶಾಲಾ ಕಾಲೇಜು ನಡೆಸುವಂಥ ಒಂದು ಟ್ರಸ್ಟು, ಟೀಚರ್ಸು, ಲೆಕ್ಚರರ್ಸು, ಸ್ಕೂಲ್ ಟೀಚರ್ಸು ಭಾಳ ಕೇರ್ಫುಲ್ಲಾಗಿರಬೇಕು. ಇದಾದ ನಂತರ ಲಲಿತ ಕಲಾ ಕ್ಷೇತ್ರದಲ್ಲಿ ಡ್ಯಾನ್ಸು, ನಾಟಕ, ಹೀಗೆ ಹಲವಾರು ಫೈನ್ ಆರ್ಟ್ಸಲ್ಲೂ ಕೂಡ ಗುರುವಿನ ಬಲ ಇದ್ದವ್ರು ಚೆನ್ನಾಗಿ ವೃದ್ಧಿ ಆಗ್ತಾರೆ. ಗುರುವಿನ ಬಲ ಕ್ಷೀಣ ಆದವ್ರಿಗೆ ಅವರ ಕ್ಷೇತ್ರದಲ್ಲಿ ಅವಮಾನ, ನಿಂದನೆ, ಅಪಮಾನಗಳು ಆಗ್ತದೆ. ಅದರಿಂದ ಆಧ್ಯಾತ್ಮಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಕಲಾ ಕ್ಷೇತ್ರದಲ್ಲಿ ಗುರು ಯಾವ ರೀತಿ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವರ್ಷ ಉಡೋ ಮಕ್ಕಳು ಹೇಗಿರ್ತಾರೆ, ಪರಾಭವ ಸಮಸ್ಯೆಯಲ್ಲಿ. ಪರಾಭವ ಅಂದರೆ ಕಳ್ಕೊಳ್ಳೋದು, ಪರಾಭವ ಅಂದರೆ ಸೋಲೋದು, ಪರಾಭವ ಅಂದರೆ ನಾಶ ಆಗೋದು, ಪರಾಭವ ಅಂದರೆ ಕ್ಷೀಣಿಸೋದು ಅಂತ ಹೇಳ್ತದೆ. ಈ ವರ್ಷ ಜನನಾಗುವಂಥ ಮಕ್ಕಳಿಗೆ ಯಾವ ರೀತಿ ಅಭಿವೃದ್ಧಿ ಇರ್ತದೆ, ಬೆಳೀತಾ ಬೆಳೀತಾದಾಗೆ ಯಾರ್ಯಾರು ಈ ವರ್ಷ ಹುಡ್ತಾರೋ, ತಂದೆಗೆ ಗುರು ಶಾಪ ಇತ್ತು ಅಂದರೆ ಈ ವರ್ಷ ಮಗು ಮೂರ್ಖನಾಗ್ತಾರೆ. ಮೂರ್ಖ ಮಗು ದಡ್ಡ ಮಗುನಾಗಿ ಹುಡ್ತಾನೆ, ಹೆಂಡಾಲಿ ಗಂಡಾಲಿ. ತಂದೆಗಿಲ್ಲ, ತಾಯಿ ಇರ್ತದೆ ಗುರುಶಾಪ, ಗುರುದ್ರೋಹ. ಇಂಥ ಅಂಡಾಣುವಿಂದ ಜನಿಸಿದಂಥ ಮಕ್ಕಳಿಗೆ ಈ ವರ್ಷ ಅವರು ಕೂಡ ದಡ್ರು ಅಥವಾ ಅಂಥ ಚುರುಕಿಲ್ದವರು, ವಿವೇಕ ಬುದ್ಧಿಲೆಲ್ಲ ವೀಕ್ ಇರೋಂಥ ಮಕ್ಕಳು ಹುಡ್ತಾರೆ, ಮೂರ್ಖರು ಹುಡ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ತಂದೆಗೂ ಇದ್ದು ತಾಯಿಗೂ ಇದ್ದು, ಗಂಡ ಹೆಂಡತಿ ಇಬ್ಬರಿಗೂ ಇದ್ದು ಅವರು ವೀರ್ಯ ಮತ್ತು ಅಂಡಾಣುವಿಂದ ಉಡುವಂಥ ಈ ವರ್ಷ ಉಡುವಂಥ ಮಕ್ಕಳಿಗೆ ಸಮಾಜಘಾತಕರು, ಮೂರ್ಖರು ಮತ್ತು ಕೆಟ್ಟ ಕೃತ್ಯಗಳನ್ನು ಮಾಡುವಂಥ ಮಕ್ಕಳು ಹುಡ್ತಾರೆ. ಯಾಕೆಂದರೆ ಗುರುನೇ ರಾಜ ಆಗಿರೋದ್ರಿಂದ ಈ ವರ್ಷ ಗುರು ಶಾಪ ತಕ್ಕಂತೆ ಮಕ್ಕಳು ಅವ್ರಿಗೆ ದಯ ಪಾಲಿಸ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ಈಗಾಗಲೇ ಮದುವೆ ಆಗಿರೋರು ಇನ್ನು ಸಂತಾನೋತ್ಪತ್ತಿಗೆ ಪ್ರಯತ್ನ ಪಟ್ಟಿಲ್ಲ, ನನ್ನ ಕೇಳಿದ್ರೆ ಈ ವರ್ಷ ಬಿಟ್ಬಿಟ್ಟು ನೆಕ್ಸ್ಟ್ ಇಯರ್ ಮಕ್ಕಳಾದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗಾಗಲೇ ಗರ್ಭಿಣಿ ಆಗಿದ್ದಾರೆ, ಮಾರ್ಚ್ ನಂತರ ಮಕ್ಕಳಾಗತ್ತೆ.
ಅದಕ್ಕೆ ಮುಂಚೆನೇ ನಿಮ್ಮ ಜಾತಕ ಪ್ರಕಾರ ಶಾಂತಿ ಪ್ರಯೋಗ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಅದರಿಂದ ಈ ವರ್ಷ ದಡ್ಡರು, ಅವಿವೇಕರು, ವಂಚಕರು, ಮೋಸರು, ಸಮಾಜಘಾತಕರು ಉಡುವಂಥ ಚಾನ್ಸಸ್ ಉಂಟು. ಅವರವರ ಕುಲದಲ್ಲಿ ಗುರುಶಾಪ ಇದ್ದರೆ, ತಂದೆ ತಾಯಿಯಲ್ಲಿ ಗುರುಶಾಪ ಇದ್ದರೆ, ಅಥವಾ ಯಾರಲ್ಲಿ ಒಬ್ಬರಾದ ಗುರುಶಾಪ ಇದ್ದರೆ ಭಗವಂತ ಗುರು ಈ ಸಲ ರಿವೆಂಜ್ ತಗೋದ್ವಿ, ಅವರು ರಕ್ತ ವೀರ್ಯದ ಮೇಲೆ ರಿವೆಂಜ್ ತೊಗೊಂಡ್ಬಿಡ್ತಾರೆ. ಆದ್ದರಿಂದ ಈ ಒಂದು ಸಂತಾನೋತ್ಪತ್ತಿಗೆ ಭಾಳ ಕೇರ್ಫುಲ್ ಆಗಿರಬೇಕು. ಯಾರಿಗೆ ಗುರುಬಲ ಇಲ್ಲ ಈ ವರ್ಷ ಮದುವೆ ಆಗಲ್ಲ, ಹೆಣ್ಣಾಗಲಿ ಗಂಡಾಗಲಿ. ಮದುವೆ ಆಗಿದ್ದಾರೆ, ಗುರುಬಲ ಇಲ್ದೋದಾಗ ಮದುವೆ ಆಗಿಬಿಟ್ಟಿರ್ತಾರೆ, ಲವ್ ಮಾಡೋ ಅಥವಾ ಹಣ ಅಂತಸ್ತು ನೋಡಿಕೊಂಡು ಅಥವಾ ಇನ್ಯಾವುದೋ ಇನ್ಫ್ಲುಯೆನ್ಸ್ ಮೇಲೆ ಮದುವೆ ಆಗಿಬಿಟ್ಟಿರ್ತಾರೆ. ಕದ್ದು ಮದುವೆ ಆಗಿರ್ಬೋದು, ರಿಜಿಸ್ಟರ್ ಆಫೀಸಲ್ಲಿ ಮ್ಯಾರೇಜ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ರೀತಿ ವಿವಾಹ ಆಗಿಬಿಟ್ಟಿರ್ತಾರೆ. ಗುರುಬಲ ಇಲ್ಲ ಅಂದಾಗ ಮದುವೆ ಆದರೆ ಅದರ ಪರಿಣಾಮ ಏನು ಅನ್ನೋದನ್ನು ಈ ವರ್ಷ ತೋರಿಸುತ್ತೆ ಗುರುಗ್ರಹ. ಎಷ್ಟೋ ಜನಕ್ಕೆ ಈ ವರ್ಷ ಡೈವರ್ಸ್ ಆಗ್ಬೋದು, ಮತ್ತು ಡೈವರ್ಸ್ ಆಗದೇನೆ ಗಂಡ ಹೆಂಡತಿ ಬೇರೆ ಆಗ್ಬೋದು. ಅದರಿಂದ ಹೋದ ವರ್ಷ ಏನೇನು ಪ್ರಾಬ್ಲಮ್ ಇತ್ತೋ ಅದೆಲ್ಲ ಈಗ ಶುರುವಾಗುತ್ತೆ. ಅದರಿಂದ ಗುರುವಿನ ಅನುಗ್ರಹ ಬಹಳ ಇಂಪಾರ್ಟೆಂಟು. ಮತ್ತು ವ್ಯಾವಹಾರಿಕ ಜೀವನದಲ್ಲಿ ಮೋಸ ವಂಚನೆ ಮಾಡಿ ಮೋಸ ಮಾಡೋದು, ವಂಚನೆ ಮಾಡೋದ್ರಿಂದ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮೋಸ ವಂಚನೆ ಮಾಡಿದ್ರೆ ಅಂಥವ್ರಿಗೆ ತಕ್ಷಣ ಪನಿಷ್ಮೆಂಟ್ ಸಿಗುತ್ತೆ ಈ ವರ್ಷ. ಯಾಕಂದರೆ ಗುರು ಅಜ್ಞಾನಕ್ಕೆ ಬೆಲೆ ಕೊಡ್ತಿಲ್ಲ, ಜ್ಞಾನಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಲಂಚ ತಗೊಳ್ಳೋರು, ಮೋಸ ಮಾಡೋರು, ಸುಳ್ಳು ಹೇಳೋರು, ಕದಿಯೋರು, ಇಂಥವ್ರಿಗೆಲ್ಲ ಕೆಟ್ಟ ವರ್ಷ ಈ ವರ್ಷ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ನನ್ನ ಅಭಿಪ್ರಾಯ. ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಈ ವರ್ಷ, ವಿದ್ಯಾರ್ಥಿ ಜೀವನ ಹೇಗಿರುತ್ತೆ? ಕೆಲವ್ರಿಗೆ ಸ್ಟೂಡೆಂಟ್ಸ್ ಜಾತಿಯಲ್ಲಿ ಗುರು ಏನಾದ್ರು ವೀಕ್ ಆಗಿದ್ರೆ, ಸ್ಟೂಡೆಂಟ್ಸ್ ಜಾತಿ ಗುರು ಏನಾದ್ರು ಪಾಪಗ್ರಹ ಜೊತೆ ಇದ್ದರೆ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ ಈ ಥರ ಶುರು ಮಾಡ್ಕೊಳ್ತಾರೆ. ಶತ್ರುಗಳ ಜೊತೆ ಇತ್ತು ಅಂದರೆ ಕಾಲೇಜು, ಸ್ಕೂಲಲ್ಲಿ ಹೊಡೆದಾಟ, ಏನೋ ಒಂದು ಕೃತ್ಯಗಳನ್ನು ಮಾಡೋದು, ಅಪಪ್ರಚಾರ ಮಾಡ್ಕೊಳ್ಳೋದು, ತಂದೆ ತಾಯಿ ಕೆಟ್ಟ ಹೆಸರು ತರುವಂಥದ್ದು. ಯಾಕೆಂದರೆ ಮಂಗಳ ಕೂಡ ಮಂತ್ರಿಯಾಗಿದ್ದಾರೆ ಈ ಸಲ. ಹೀಗಾಗಿ ಗುರು ಮತ್ತು ಮಂಗಳ ಗ್ರಹದ ಒಂದು ಇನ್ಫ್ಲೂಯೆನ್ಸಿಂದ ಸ್ಟೂಡೆಂಟ್ಸ್ ಲೈಫಲ್ಲಿ ಭಾಳಷ್ಟು ತೊಂದರೆಗಳಿದೆ. ಇನ್ನೂ ಜೂನ್ ತಿಂಗಳ ನಂತರ, ಈ ವರ್ಷ ಜೂನ್ ಆದಮೇಲೆ ಎಷ್ಟೋ ಜನ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ದೋಷ ಕಾಣ್ತದೆ. ಆತ್ಮಹತ್ಯೆ ಜಗತ್ತಿನಲ್ಲಿ ಈ ಒಂದು ಇದು ನಾನು ಜಗತ್ತಿನ ಬಗ್ಗೆ ಮಾತಾಡ್ತಿರೋದು, ಎಲ್ರಿಗೂ ಅಲ್ಲ. ಇಲ್ಲಿ ಗುರು ಮತ್ತು ಮಂಗಳನ ಪವರ್ ಮೇಲೆ ನಮ್ಮ ಬದುಕು ನಡೀತದೆ ಈ ವರ್ಷ ಅಂತ ನಾನು ಆಗಲೇ ಹೇಳಿದ್ದೀನಿ. ಹಲವಾರು ವಿದ್ಯಾರ್ಥಿಗಳಲ್ಲಿ ವ್ಯಸನಿಗಳಾಗ್ತಾರೆ, ಡಿಪ್ರೆಷನ್, ಸ್ಕೂಲು ಕಾಲೇಜ್ ಬಿಟ್ಬಿಡ್ತಾರೆ, ದುಶ್ಚಟಗಳಿಗೆ ಭಾಗಿಯಾಗ್ತಾರೆ, ಆತ್ಮಹತ್ಯೆಗಳಾಗ್ತದೆ. ಅದರಿಂದ ಅವರವ್ರ ಜಾತಿಯಲ್ಲಿ ಗುರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಚೆಕ್ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಮದುವೆ ಆಗದಿರೋ ಗಂಡರಿಗೆ ಕೆಲವ್ರಿಗೆ ಈಗ ಗುರುಬಲ ಶುರುವಾದರೆ ಮದುವೆ ಆಗುತ್ತೆ. ಮದುವೆ ಆಗಿರೋ ಹೆಣ್ಮಕ್ಳಿಗೆ ಈಗ ಗುರುಬಲ 19 ಮಾರ್ಚಿಂದ ಕೆಲವ್ರಿಗೆ ಆಗೋದಿದೆ, ಮದುವೆ ಆಗ್ತದೆ. ಗುರುಬಲ ಇಲ್ಲದೆ ಮದುವೆ ಆಗಿದ್ದವ್ರಿಗೆ ಈಗ ಸಲ ಅದ್ರ ರುಚಿ ಏನು ಅಂತ ತೋರಿಸುತ್ತೆ. ಆದ್ದರಿಂದ ಈ ವರ್ಷ ಹೇಗಿದೆ, ಪರಾಭವ ಅಂದರೆ ಕಳ್ಕೊಳ್ಳೋದು, ಗಂಡನ ಕಳ್ಕೊಬೋದು, ಹೆಂಡತಿ ಕಳ್ಕೊಬೋದು, ಮಕ್ಳು ಕಳ್ಕೊಬೋದು, ಪರಾಭವ. ಈ ವರ್ಷ ಕೋರ್ಟಲ್ಲಿ ಫೈಲ್ ಆಗುವಂಥ ಡೈವರ್ಸ್ ಕೇಸ್ಗಳು ಇನ್ಯಾವ ವರ್ಷವೂ ಆಗಿರಲ್ಲ, ಅಷ್ಟಾಗತ್ತೆ. ಈ ವರ್ಷ ವಿಶೇಷವಾಗಿ ಡೈವರ್ಸ್ ಕೇಸ್ಗಳು, ಆಸ್ತಿ ವಿಚಾರದಲ್ಲಿ, ಭೂಮಿ, ತೋಟ, ಮನೆ, ಹೊಲ, ಗದ್ದೆ ಈ ಥರ ವಿಚಾರದಲ್ಲಿ. ಯಾಕೆಂದರೆ ಇದಕ್ಕೆಲ್ಲ ಅಧಿಪತಿ ಮಂಗಳ ಗ್ರಹ. ಮಂಗಳ ಭೂಮಿ ಕಾರಕ, ಭೂತತ್ವ ಇರುವಂಥ ಭೂಮಿ ಪುತ್ರ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟದಂಥದ್ದಲ್ಲಿ ಏನಾದ್ರು ಮೋಸ ವಂಚನೆ ಮಾಡಿ ನಾವು ಹೋದ ವರ್ಷ ಅಥವಾ 2 ವರ್ಷ ಹಿಂದೆ ಏನಾದ್ರು ನಾವು ಖರೀದಿ ಮಾಡಿದರೆ, ಈಗ ಗುರು ಅದಕ್ಕೆ ತಲೆ ಹಾಕಿ, ಗುರುಗ್ರಹ ಅದಕ್ಕೆ ಒರಿಜಿನಲ್ ಏನು, ಡೂಪ್ಲಿಕೇಟ್ ಏನು ಅಂತ ತೋರಿಸಿ ಎಷ್ಟೋ ಜನಕ್ಕೆ ಈ ಕೋರ್ಟು, ಪೊಲೀಸ್ ಸ್ಟೇಷನ್ನು, ಜೈಲಿಗೆ ಹೋಗೋ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಆದ್ದರಿಂದ ನಾವು ಏನೋ ಅನ್ಕೋಬೋದು, ಮೋಸ ಮಾಡಿ ಆಸ್ತಿ ಮಾಡಿದೆ, ಲಂಚ ತೊಗೊಂಡು ಚೆನ್ನಾಗಿದ್ದೀನಿ ಅಂತ. ಆದರೆ ಈಗ ಗುರು ಮತ್ತು ಮಂಗಳ ಏನು ಮಾಡ್ತಾರೆ, 2 ವರ್ಷದಿಂದ ಲಂಚ ತೊಗೊಂಡಿದ್ದೆ, 2 ವರ್ಷದಿಂದ ಯಾರಿಗೋ ಮೋಸ ಮಾಡಿ ನಾನು ಮನೆ ಬರ್ಸ್ಕೊಂಡಿದ್ದೆ, 2 ವರ್ಷ ಮುಂಚೆ ಮೋಸ ಮಾಡಿ ನಾನು ಭೂಮಿ ತೋಟ ಎಲ್ಲ ತೊಗೊಂಡಿದ್ದೆ, ಈಗ ಅದ್ರ ಫಲ ಈಗ ರಿಸಲ್ಟ್ ಕೊಡುತ್ತೆ. 2 ವರ್ಷದಿಂದ ಇರಲಿಲ್ಲ, ಈಗ ಶುರುವಾಗಿರ್ತದೆ. ಅದರಿಂದ ಅಧರ್ಮನೇ ಅಧರ್ಮ, ಧರ್ಮವೇ ಧರ್ಮ, ಅದನ್ನು ತಿಳಿಸೋದೇ ಗುರುವಿನ ಚಾಣಾಕ್ಷತೆ. ಈ ವರ್ಷ ವೃದ್ಧರ ಬಗ್ಗೆ ಏನು ಹೇಳಬೇಕು ಅಂತಂದಾಗ, ವೃದ್ಧರಲ್ಲಿ ಭಾಳಷ್ಟು ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥ ದೋಷಗಳು ಕಾಣ್ತದೆ. ವೃದ್ಧರಿಗೆ ಜಲತತ್ವದಲ್ಲಿರುವಂಥ ಜಾಗ, ನದಿ, ಸಮುದ್ರ, ಹೊಳೆ, ನಾಲೆ, ಕಾಲುವೆ ಅಥವಾ ನೀರಿರುವಂಥದ್ದು, ಬಚ್ಚಲ ಮನೆ, ಟಾಯ್ಲೆಟು, ಈ ಥರದಲ್ಲಿ ವೃದ್ಧರು ಬಹಳ ಕೇರ್ಫುಲ್ ಆಗಿರಬೇಕು. ಏಕೆಂದರೆ ಮೀನರಾಶಿಯಲ್ಲಿ ಶನಿ ಇದ್ದಾರೆ.
ಗುರುವಿನ ಮನೆ ಯಾವುದು? ಮೀನರಾಶಿ. ಧನುರ್ ಮತ್ತು ಮೀನರಾಶಿ ಗುರುವಿನ ಸ್ವಂತ ಮನೆ. ಈಗ ಮೀನರಾಶಿಯಲ್ಲಿ ಶನಿ ಕೂತಿರೋದ್ರಿಂದ ಯಾರಿಗಾರು ವೃದ್ಧರಿಗೆ ಅಥವಾ ಸ್ತ್ರೀಯರಿಗೆ ಸಾಡೆ ಶನಿ ನಡೀತಿದ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಆದರೆ ವೃದ್ಧರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಜಾರಿ ಬಿದ್ದು ಪೆಟ್ಟಾಗಿ ತಿಂಗಾನುಗಟ್ಟಲೆ ಅಥವಾ ಮೀನರಾಶಿಯಿಂದ ಗುರು ಮೀನರಾಶಿಯಲ್ಲಿರ್ತಕ್ಕಂಥ ಶನಿ ಮೇಷರಾಶಿ ಪ್ರವೇಶ ಆಗೋವರೆಗೂ ಅವ್ರಿಗೆ ಈ ಒಂದು ಹಾಸ್ಪಿಟಲೈಸೇಷನ್ ಆಗ್ಬೋದು, ತೊಂದರೆ ಆಗ್ಬೋದು. ಯಾವಾಗ ಮೀನರಾಶಿರೋ ಶನಿ ಮೇಷರಾಶಿಗೆ ಹೋಗ್ತಾರೆ ಜೂನ್ 3, 2027ಕ್ಕೆ ಮೀನರಾಶಿಯಿಂದ ಗುರು ಮೇಷರಾಶಿಗೆ ಹೋಗ್ತಾರೆ. ಅಲ್ಲಿ ಕುಜ ಅಧಿಪತಿ ಮಂಗಳ ಗ್ರಹ ಇರ್ತಾರೆ. ಅದರಿಂದ ಮೀನರಾಶಿನಲ್ಲಿ ಇರತಕ್ಕಂಥವ್ರಿಗೆ ಬಹಳ ಕೇರ್ಫುಲ್ ಆಗಬೇಕು. ವೃದ್ಧರಿಗೆ ಮಾನಸಿಕ ವ್ಯಸನೆ, ತಾವು 30ನೇ ವಯಸ್ಸಿನಲ್ಲಿ, 40ನೇ ವಯಸ್ಸಿನಲ್ಲಿ, 60ನೇ ವಯಸ್ಸಿನಲ್ಲಿ ಅಥವಾ ರಿಟೈರ್ಡ್ ಆಗೋಕ್ಕೆ ಮುಂಚೆ ಏನೆಲ್ಲ ತಪ್ಪು ಮಾಡಿದ್ರು ಅದರದೆಲ್ಲ ರಿವರ್ಸ್ ಆಗುತ್ತೆ. ಈಗ ರಿಟೈರ್ಡ್ ಆಗಿರೋರಿಗೆ, ವೃದ್ಧರಿಗೆ ಗುರು ಈಗ ಪಾಠ ಕಲಿಸ್ತಾರೆ. ಮಕ್ಕಳು ತೊಂದರೆ ಕೊಡ್ಬೋದು ಅಥವಾ ಇನ್ನೇನಾರು ರೂಪದಲ್ಲಿ ನಮಗೆ ಪಾಠ ಕಲಿಸ. ಅದರಿಂದ ವೃದ್ಧರು ಆರೋಗ್ಯ ದೃಷ್ಟಿಯಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಮತ್ತೊಂದು ಏನಪ್ಪ ವಿಶೇಷ ಅಂದರೆ, ಈ ಮಾಟ ಮಂತ್ರ ತಂತ್ರಗಳಿಗೆಲ್ಲ ಅಧಿಪತಿ ಮಂಗಳ, ಶನಿ, ರಾಹು, ಕೇತು. ಮಂಗಳ ಮಂತ್ರಿಯಾಗಿರೋದ್ರಿಂದ ಕೆಲವರಿಗೆ ಮಾಟ ಮಂತ್ರಗಳು ಮಾಡಿಸೋ ಶಕ್ತಿ ಜಾಸ್ತಿ ಕೊಡ್ತಾನೆ. ಈಗಾಗಲೇ ಮಾಟ ಮಂತ್ರ ತಂತ್ರ ಮಾಡಿಸಿ ಖುಷಿ ಪಡ್ತಿದ್ದವ್ರಿಗೆ ಪನಿಷ್ ಮಾಡ್ತಾರೆ. ಆದ್ದರಿಂದ ಈ ಅಭಿಚಾರ ವ್ಯವಹಾರ ಪ್ರಯೋಗಗಳೇನಾದ್ರು ಲೋಪದೋಷ ಇದ್ದವ್ರಿಗೆ, ಮಂತ್ರತಂತ್ರ ಪ್ರಯೋಗ ಆಗಿದ್ದವ್ರಿಗೆ ಈ ಸಲ, ನಾನು 2 ವರ್ಷದಿಂದ ಅಥವಾ ಹೋದ ವರ್ಷ ಯಾರಿಗೋ ಮಾಟ ಮಂತ್ರ ಮಾಡಿಸಿದ್ದೆ ನಾನು ಅಂತ ಇಟ್ಕೊಳ್ಳಿ, ಈಗ ನನಗೆ ಪನಿಷ್ಮೆಂಟ್ ಸಿಗುತ್ತೆ ಮಂಗಳ ಗ್ರಹದಿಂದ. ಅಥವಾ ಅವನಿಗೆ ಗದ್ದೆ ಮೋಸ ಮಾಡ್ದ, ಹೊಲ ಮೋಸ ಮಾಡ್ದ ಅಂತ ಈಗ ಅನಿಸ್ತಾ ಇರ್ತದೆ. ಈಗ ನಾನು ಅವ್ನು ಮಾಟ ಮಂತ್ರ ಮಾಡಿಸ್ಬೇಕು ಅಂತ ಮತಿ ಬಂದ್ಬಿಡುತ್ತೆ. ಅದರಿಂದ ಮಾಡಿದವ್ರಿಗೂ ಪನಿಷ್ಮೆಂಟು, ಮಾಡಿಸೋರಿಗೆ ಪ್ರೇರೇಪಣೆ ಇದೆ. ಇದಲ್ಲದೆ ಅನೇಕ ಅಗ್ನಿ ಅವಘಡಗಳಲ್ಲಿ ಭೂಕಂಪಗಳಾಗ್ತದೆ. ಭೂಮಿಯಿಂದ ಜ್ವಾಲಾಮುಖಿ ಉತ್ಪತ್ತಿ ಆಗುತ್ತದೆ. ಜಗತ್ತಿನಲ್ಲಿ ಜ್ವಾಲಾಮುಖಿ ಉತ್ಪತ್ತಿ ಆಗುತ್ತೆ, ಭೂಕಂಪಗಳಾಗತ್ತೆ, ಸುಂಟರಗಾಳಿ ಆಗಿ ಹಲವಾರು ರೀತಿ ಪ್ರಕೃತಿ ಹಾನಿಯಾಗಿ ನೀರಿನಿಂದ, ಗಾಳಿಯಿಂದ ಒಂದು ವೈರಸ್ ಉತ್ಪತ್ತಿ ಆಗುತ್ತೆ. ಆ ವೈರಸ್ ಜಗತ್ತಿನಾದ್ಯಂತ ವ್ಯಾಪಿಸಿ ಬೇಗ ಮಕ್ಕಳು ಕನೆಕ್ಟ್ ಆಗಿ ಅಟ್ಯಾಕ್ ಆಗಿ ಆಮೇಲೆ ದೊಡ್ಡವ್ರಿಗೆ ಆಗುತ್ತೆ. ಹೀಗಾಗಿ ಈ ವರ್ಷ ಭೂಕಂಪ, ಯುದ್ಧ ಮತ್ತು ಭೂಮಿಯಿಂದ ಬರೋ ಜ್ವಾಲಾಮುಖಿ ಒಂದು ಪವರಿಂದ ವೈರಸ್ ಬರ್ತದೆ. ಈ ವೈರಸ್ಸು ಇಡೀ ಜಗತ್ತಿನಾದ್ಯಂತ ತೊಂದರೆ ಕೊಡುತ್ತದೆ. ಹಾಗೆ ಇದಕ್ಕೆ ಪರಿಹಾರ ಏನು? ಪ್ರಾಣಾಯಾಮ ಮಾಡಬೇಕು, ಯೋಗಾಭ್ಯಾಸ ಮಾಡಬೇಕು, ಆದಿತ್ಯ ಹೃದಯವನ್ನು ಹೇಳಬೇಕು ಅಂತ ನನ್ನ ಅಭಿಪ್ರಾಯ. ಸೂರ್ಯನ ಜಪ ಮಾಡಬೇಕು. ಅದಕ್ಕಾಗಿ, ಏಕೆಂದರೆ ಸೂರ್ಯ ರಸಾಧಿಪತಿ ಆಗಿರೋದ್ರಿಂದ ಮಂಗಳದ್ದು ವಿದ್ಯುತ್ ಶಕ್ತಿ ಅಂದರೆ ಬೆಂಕಿ, ಈ ರೀತಿ ದೋಷ ಸೃಷ್ಟಿಯಾಗಿದೆ. ಪ್ರಕೃತಿಯಲ್ಲಿ ಭೂಕಂಪ, ಸುನಾಮಿ, ಅತಿಯಾದ ಮಳೆಯಿಂದ ಭೂಮಿಲಿ ತಾಜಾತನ ಕಳ್ಕೊಂಡು ಭೂಮಿ ಒಳಗಿದ್ದಂಥ ಕೆಲವು ವೈರಸ್ ಎಲ್ಲ ಹೊರಗೆ ಬಂದು ಗಾಳಿ ಮತ್ತು ನೀರಿನ ಮೂಲಕ ದೊಡ್ಡ ವೈರಸ್ ಸೃಷ್ಟಿಯಾಗತ್ತೆ. ಇದು ಈ ವರ್ಷದ ಒಂದು ಪ್ರಕೃತಿಯಿಂದ ಬರುವಂಥ ಒಂದು ಗಿಫ್ಟ್ ಇದು ನಮಗೆ. ಇದು ಮತ್ತು ಈಗಾಗಲೇ ಯುದ್ಧಗಳು ಶುರುವಾಗಿದೆ. ಇನ್ನೂ ಹೆಚ್ಚೆಚ್ಚಿಗೆ ಯುದ್ಧಗಳಾಗುತ್ತದೆ. ರಾಜಕಾರಣಿಗಳ ಲೈಫಲ್ಲೂ ಯುದ್ಧ ಆಗುತ್ತೆ. ನಾನು ಆಗ ಹೇಳಿದ್ದೀನಿ, ಎಷ್ಟೋ ರಾಜಕಾರಣಿಗಳಿಗೆ, ಮಂತ್ರಿವರಿಯರಿಗೆ ಭಾಳಷ್ಟು ತೊಂದರೆ ಇದೆ ಇಡೀ ಜಗತ್ತಿನಲ್ಲಿ. ಈಗ ಸ್ಟೂಡೆಂಟ್ಸು, ಮಕ್ಕಳಿಗೆ ಈಗ ತಾನು ನೋಡೋ ಮಕ್ಕಳ ಬಗ್ಗೆ ಎಲ್ಲ ಹೇಳಿದ್ದೀನಿ. ಕೆಲವರಿಗೆ ಬಾಲಾರಿಷ್ಟ ರೋಗಗಳು ಜಾಸ್ತಿ ಆಗ್ತದೆ ಮಕ್ಕಳಿಗೆ. ಆದ್ದರಿಂದ ಈ ವರ್ಷ ಆಸ್ಪತ್ರೆಗೆ ಸೇರೋ ಸಂಖ್ಯೆ ಜಾಸ್ತಿ ಆಗುತ್ತೆ. ರೋಗ ಬಾಧೆ ಜಾಸ್ತಿಯಾಗಿ ಆಸ್ಪತ್ರೆಗಳಿಗೆ ಒಳ್ಳೆಯ ಆದಾಯ, ಆದರೆ ರೋಗಿಗಳಿಗೆ ನಷ್ಟ, ಧನಹಾನಿ. ಏಕೆಂದರೆ ರವಿ ದೇಹಕಾರಕ, ರವಿ ಆತ್ಮಕಾರಕ. ಹೀಗಾಗಿ ಭಾಳಷ್ಟು ನಮಗೆ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗುತ್ತೆ. ಇಲ್ಲಿ ಗುರು ನಿರಸಾಧಿಪತಿ ಆಗೋದ್ರಿಂದ ಸಿಕ್ಕಾಪಟ್ಟೆ ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಪಂಚಲೋಹಗಳು, ಅದೇ ಹಿತ್ತಾಳೆ, ಬೆಳ್ಳಿ, ತಾಮ್ರ, ಹೀಗೆ ಲೋಹಗಳ ಏನಿದೆ ಜಗತ್ತಿನಲ್ಲಿ, ನವರತ್ನಗಳು, ಇದರ ಬೆಲೆ ಅಧಿಕವಾಗಿ ಜನಗಳಿಗೆ ಕೊಂಡ್ಕೊಳ್ಳೋಕ್ಕಾಗಲ್ಲ. ಏನು ಅಂದರೆ ಅದನ್ನು ಒಂದಷ್ಟು ಬಾಯಿ ತುಂಬ ಮಾತಾಡ್ಕೋಬೇಕು, ನೋಡಬೇಕಷ್ಟೇ. ತೊಗೊಂಡು ಇಟ್ಕೊಳ್ಳೋಕೆ ಅನ್ನೋಕೆ ಹೋದಾಗ ಸ್ವಲ್ಪ ತೊಂದರೆ ಆಗ್ತದೆ ಅಂತ. ಆದರೆ ಆ ಲೆವೆಲ್ಗೆ ಜಗತ್ತನ್ನು ತಗೊಂಬರ್ತಾರೆ ಯಾರು? ಈ ಗುರು ಗ್ರಹ. ಈಗ ನಾನು ನಿಮಗೆ ಇನ್ನೊಂದು ವಿಶೇಷವಾಗಿ ಏನು ಹೇಳ್ತೀನಿ ಅಂತಂದರೆ, ಮಂಗಳ ಮಂತ್ರಿ ಆಗಿರೋದ್ರಿಂದ ಈ ವರ್ಷ ಕಲ್ಲು ಬಂಡೆ, ಸೂಜಿ, ಮುಳ್ಳು, ಬಾಣಗಳು, ಬೆಂಕಿ, ಕೋಪದಿಂದ ಹಲವಾರು ಕೃತ್ಯಗಳನ್ನು ಮಾಡ್ತೀವಿ. ಮತ್ತು ಸೈನಿಕರಿಂದ ಜಗತ್ತಿನಲ್ಲಿ ಕೆಲವರಿಗೆ ಮರಣ ಮತ್ತು ಅಂಗವಿಕಲತೆ ವ್ಯಾಪ್ತಿ ಆಗ್ತದೆ ಅಂತ ಹೇಳ್ತದೆ. ಅದರಿಂದ
ಕಲ್ಲು ಬಂಡೆ ಇರೋ ಕಡೆ ಹುಷಾರಾಗಿರಬೇಕು. ಯಾರ್ಯಾರು ಬೆಟ್ಟ ಕಲ್ಲು ಬಂಡೆ ಇರೋ ಕಡೆ ವಾಸ ಮಾಡ್ತೀವ್ರು ಮನೆ ಕಟ್ಕೊಂಡು ಅಂಥವ್ರು ಭಾಳ ಕೇರ್ಫುಲ್ ಆಗಿರಬೇಕು. ಮತ್ತು ಹಲವಾರು ರಾಷ್ಟ್ರಗಳಿಂದ ಪರಸ್ಪರ ಯುದ್ಧಗಳು ನಡೀತದೆ. ಈ ವರ್ಷ 4 ಗ್ರಹಣ ಇದೆ, ಆದರೆ ನಮಗೆ ಮಾತ್ರ 12ನೇ ತಾರೀಕು ಆಗಸ್ಟಲ್ಲಿ ಸೂರ್ಯಗ್ರಹಣ ಆಗುತ್ತೆ. ಆದರೆ ಭಾರತಕ್ಕೆ ಗೋಚರಿಸೋದಿಲ್ಲ. 28ನೇ ತಾರೀಕು ಕೂಡ ಪಾರ್ಶ್ವಚಂದ್ರ ಗ್ರಹಣ ಇದೆ, ಅದು ಕೂಡ ನಮಗೆ ಗೋಚಾರ. ಅದು ಗ್ರಹಣದ್ದು ಸೂತಕ ಛಾಯೆ ಯಾವುದೂ ಇಲ್ಲ. ಇನ್ನು 2 ಗ್ರಹಣ ನಮ್ಗೆ ಈ ವರ್ಷ ಇದೆ, 2 ಆಗೋಗಿದೆ. ಅದು ನಮಗೆ ಅದರಿಂದ ಏನು ಅಷ್ಟು ವಿಶೇಷತೆ ಏನಿಲ್ಲ. ನಾನು ಈಗಾಗಲೇ ಹೇಳಿದೆ. ಹಾಗಾದರೆ ಈ ವರ್ಷ ಈ ಒಂದು ಗ್ರಹಗಳ ಸಂಯೋಗದಿಂದ ಏನೆಲ್ಲ ಕಾಯಿಲೆ ಪ್ರಕೃತಿ ನಮಗೆ ಬರ್ತದೆ, ನಾವು ತಿನ್ನೋ ಆಹಾರದಿಂದ, ನಾವು ವಾಸ ಮಾಡೋ ವಾತಾವರಣದಿಂದ, ಈ ಯುದ್ಧಗಳು ಮತ್ತು ಪ್ರಕೃತಿ ವಿಕೋಪಗಳಿಂದ ಏನೇನು ಬರ್ತದೆ ಅಂದರೆ ಶರೀರದಲ್ಲಿ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ, ಅಂಡರೋಗ, ಉಷ್ಣ ಜಾಸ್ತಿಯಾಗಿ ಬಾಯಲ್ಲಿ ಹಲವಾರು ರೋಗಗಳು, ಮೂತ್ರಪಿಂಡ ರೋಗಗಳು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದು, ಕಿವಿಗೆ ಸಂಬಂಧಪಟ್ಟಂಥದ್ದು, ನೆನಪಿನ ಶಕ್ತಿ ಕುಗ್ಗುತ್ತಾ ಬರ್ತದೆ ಪ್ರತಿಯೊಬ್ಬರಲ್ಲೂ, ನಾಲಿಗೆ ದೋಷ, ಮೂತ್ರದಲ್ಲಿ ಆಲ್ಬುಮಿನ್ ಕೊರತೆ, ವೀರ್ಯಗಳ ನಾಶ ಪುರುಷರಲ್ಲಿ, ಅಂಡಾಣುಗಳ ನಾಶ ಸ್ತ್ರೀಯರಲ್ಲಿ. ಈ ವರ್ಷ ಗುರುವಿನಿಂದ ಬರುವಂಥ ಕಾಯಿಲೆಗಳು. ಹಾಗಾದರೆ ಮಂಗಳ ಗ್ರಹದಿಂದ ಏನೆಲ್ಲ ಕಾಯಿಲೆ ಬರ್ತದೆ? ತಲೆಗೆ ಸಂಬಂಧಪಟ್ಟಂಥ ಕಾಯಿಲೆ, ಊಟದಲ್ಲಿ ಮದ್ದಾಗ್ತಾರೆ, ಕೆಲವರು ತಿಂದುಬಿಡ್ತಾರೆ, ವಿಷಪ್ರಯೋಗ ದೋಷಗಳಿಂದ ನರಳುವಂಥ ಕಾಯಿಲೆ, ಶಸ್ತ್ರಗಳಿಂದ ಆದ ಗಾಯ, ಮನೇಲಿ ತರಕಾರಿ ಕಟ್ಟಬೇಕಾದ್ರೆ ಏನಾದ್ರು ಕಟ್ ಮಾಡ್ಕೊಂಬಿಟ್ರೆ ಬೆರಳು ಅಥವಾ ಏನೋ ನಾನು ವಾಕ್ ಮಾಡ್ತಿರ್ತೀನಿ, ಒಂದು ಗಾಜಿನ ತುಂಡು ಅದ್ರ ಮೇಲೆ ಕಾಲು ಇಟ್ಬಿಟ್ಟೆ, ನಾನು ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ, ಹೋಗ್ತಾ ನೋಡಿದ್ರೆ ಗ್ಯಾಂಗ್ರೀನ್ ಆಯಿತು, ಕಾಲು ಕಟ್ ಮಾಡಿಬಿಡ್ತಾರೆ. ಈ ಥರ ಡಯಾಬಿಟಿಕ್ ಇರೋ ಪೇಷಂಟ್ ಭಾಳ ಕೇರ್ಫುಲ್ ಆಗಿರಬೇಕು. ತುರಿಕೆ, ಚರ್ಮ ವ್ಯಾಧಿಗೆ ಸಂಬಂಧಪಟ್ಟ ಮಂಗಳ ಚರ್ಮ ವ್ಯಾಧಿಗೆ ಕಾರಕ ಇರುವಂಥವನು. ಈ ವರ್ಷ ಕ್ಯಾನ್ಸರ್ ಜಾಸ್ತಿ ಆಗ್ತದೆ, ಅದರಲ್ಲೂ ಸ್ತ್ರೀಗೆ ಕ್ಯಾನ್ಸರ್ ಜಾಸ್ತಿ ಆಗ್ತದೆ. ಮತ್ತು ಕರುಳಿನಲ್ಲಿ ಹುಣ್ಣು ಉತ್ಪತ್ತಿ ಆಗುತ್ತದೆ. ಗುದ ದ್ವಾರದ ರೋಗ, ಪೈಲ್ಸ್, ಪಿಸ್ತೂಲ, ಫಿಶರ್, ಈ ಥರ ಕಾಯಿಲೆಗಳು ಅಧಿಕವಾಗಿ ಕಾಣುತ್ತೆ ಈ ವರ್ಷ ಅಂತ ಹೇಳ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗುರುವಿನ ಬಲ ಇರೋರು, ಜಾತಿಯಲ್ಲಿ ಗುರು ಅನುಗ್ರಹ ಚೆನ್ನಾಗಿರೋರು, ಗುರು ದಶೆಯಲ್ಲಿ ಹುಟ್ಟಿರೋರು, ಅಂಥವ್ರಿಗೆ ಏನಿರುತ್ತೆ ಅಂದರೆ ಈ ವರ್ಷ ಒಳ್ಳೆ ಕಾರ್ ತಗೋತಾರೆ, ಮನೆ ತಗೋತಾರೆ, ಮದುವೆ ಆಗ್ತದೆ, ಮಕ್ಕಳಾಗ್ತದೆ, ಅವ್ರಿಗೊಂದೊಳ್ಳೆ ಸುಖ ಸೌಖ್ಯಗಳು, ಸೌಭಾಗ್ಯ ವರ್ಧಿಸುತ್ತದೆ. ಇದು ಒಂದು. ಎರಡನೇದು, ಯಾರಿಗೆ ಈ ಮೀನು ಹಿಡಿಯುವಂಥವ್ರು, ಜಲರಾಶಿ, ನದಿ ದಡದಲ್ಲಿ ವಾಸ ಮಾಡೋರು, ಮೀನು ಹಿಡಿಯುವಂಥ ಜನರಿಗೆ, ಸಮುದ್ರದ ಹತ್ರ ವಾಸ ಮಾಡೋರು, ಅವರೆಲ್ಲರೂ ಬಹಳ ಕೇರ್ಫುಲ್ ಆಗಿರಬೇಕು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಭೂಮಿಯಿಂದ ಜ್ವಾಲೆ ಬರ್ತದೆ, ಸುನಾಮಿ, ಈ ಥರದ್ದೆಲ್ಲ ದೋಷಗಳಿಂದ ಅದನ್ನು ಮೀನರಾಶಿಯವರು ಭಾಳ ಕೇರ್ಫುಲ್ ಆಗಿರಬೇಕು ಈ ವರ್ಷ. ಇದೊಂದು ಮಾತ್ರ ನಾನು ಹೇಳಬಲ್ಲೆ ರಾಶಿ ಬಗ್ಗೆ ಹೇಳೋದಾದರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾರು ಗುರು ನೀಚನ ಆದಾಗ, ಪಾಪಗ್ರಸ್ತ ಇದ್ದಾಗ ಮನೆ ಬಿಟ್ಟು ಹೊರಟೋಗಿರ್ತಾರೆ, ವಲಸೆ ಜೀವನ, ಅವರು ಈ ವರ್ಷ 19ನೇ ತಾರೀಕು ತನಗೆ ತಾನೇ ಮನೆ ಬಂದು ಸೇರಿಕೊಳ್ತಾರೆ. ಕೆಲಸ ಕಳ್ಕೊಂಡ್ಬಿಟ್ಟಿರ್ತಾರೆ, ಗುರು ಕ್ಷೀಣ ಆದಾಗೆ. ಕೆಲವು ಜನ ಗುರು ಬಲ ಬಂದಾಗ ಅವ್ರಿಗೆ ಒಳ್ಳೆ ಉದ್ಯೋಗ, ಪ್ರಮೋಷನು, ಸ್ಯಾಲ್ರಿ ಜಾಸ್ತಿ ಆಗ್ತದೆ. ಕಲಾವಿದರಿಗೆ ಕೆಲವರಿಗೆ ಮಾತ್ರ ಇದೊಂದು ವಿಶೇಷ ಒಂದು ಆಫರ್ ಇರುತ್ತೆ ಈ ವರ್ಷ, ಅವ್ರ ಜಾತಕ ಗುರು ಚೆನ್ನಾಗಿದ್ದರೆ, ಮಂಗಳನು ಚೆನ್ನಾಗಿದ್ದರೆ. ಇನ್ನೊಂದು, ರಾಜಕೀಯ ಕ್ಷೇತ್ರದಲ್ಲಿ ಯಾರ್ಯಾರು ತಪ್ಪುಗಳನ್ನು ಇದುವರೆಗೂ ಮಾಡಿ ನಾನು ಜೋರಾಗಿದ್ದೀನಿ, ನಾನೇ ಫೇಮಸ್ ಅಂತ ಇರ್ತಾರೋ ಅಂಥವ್ರಿಗೆ ತಕ್ಕ ಬುದ್ಧಿ ಗುರು ಕಳಿಸ್ತಾರೆ. ಗುರು ಒಬ್ಬನೇ ಜ್ಞಾನ ಕೊಡೋದು. ಇದ್ರ ಜೊತೆಗೆ ಶನಿ ವರ್ಷ ಇಲ್ಲ, ಆದರೆ ಶನಿ ಮೀನ ರಾಶಿಯಲ್ಲಿ ಕೂತಿದ್ದಾರೆ. ಅದರಿಂದ ಶನಿ ಯಾವ ಮನೆ ನೋಡ್ತಾ ಇದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಯೋಗ ಎಂಥದ್ದು, ದುಃಖ ಎಂಥದ್ದು, ಸುಖ ಎಂಥದ್ದು ಅಂತ. ಅದರಿಂದ ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಒಂದು ವರ್ಷ ಪರಾಭವ ಅಂತಂದರೆ ಎಂಥವನು ಶೇಕ್ ಮಾಡುತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ದ್ವಂದ್ವ, ಬಹಳ ದುರಂತ ಅಂತ ನಾನು ಹೇಳ್ತೀನಿ. ಮತ್ತು ಬೆಂಕಿ ಅವಘಡಗಳಿಗೆ ಭಾಳ ಕೇರ್ಫುಲ್ ಆಗಿರಬೇಕು. ಮನೇಲಿ ಸ್ವಿಚ್ ಬೋರ್ಡ್ ಆನ್ ಮಾಡಬೇಕಾದ್ರೆ ಗ್ಯಾಸ್ ಸಿಲಿಂಡರ್ನ, ಆಮೇಲೆ ಯಾವುದಾದ್ರು ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು ಈಗಲೇ ರಿಪೇರಿ ಮಾಡಿಸ್ಕೊಡಿ. ಇವೆಲ್ಲ ಮನೆಗಳಲ್ಲಿ, ದೇಶಗಳಲ್ಲಿ, ಗ್ರಾಮಗಳಲ್ಲಿ, ದೊಡ್ಡ ದೊಡ್ಡ ಬಹಿರಂಗ ಸ್ಥಳಗಳಲ್ಲಿ ಇದೆಲ್ಲ ದುರಂತಗಳು ಕಾಣುವಂಥ ಸಾಧ್ಯತೆ ಉಂಟು. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಚಿಂತನೆ ಮಾಡಿದಾಗ, ಪ್ರತಿನಿತ್ಯ ನಾವು ಭಗವಂತನನ್ನು ಧ್ಯಾನ ಮಾಡಬೇಕು. ಯಾರನ್ನು ಮಾಡಬೇಕು? ದತ್ತಾತ್ರೇಯರನ್ನು ಧ್ಯಾನ ಮಾಡಬೇಕು. ಇಡೀ ಜಗತ್ತಿಗೆ ಗುರುಗಳಿಗೆಲ್ಲ ಗುರುಗಳು ದತ್ತಾತ್ರೇಯರು. ಅವರ ನಾಮಸ್ಮರಣೆ, ಆಗಾಗ ಶಿರ್ಡಿ ಸಾಯಿಬಾಬಾ, ದತ್ತಾತ್ರೇಯರು, ಸ್ವಾಮಿ ಸಮರ್ಥರು, ಇಂಥ ಮಹಾ ಸಿದ್ಧ ಪುರುಷರು
ನಾಥ ಪರಂಪರೆಯಲ್ಲಿ ಬಂದಂಥವರು ಇಂಥ ಗುರುಗಳನ್ನು ದರ್ಶನ, ಸ್ಮರಣೆ, ಪೂಜೆ ಮಾಡ್ತಿರ್ಬೇಕು. ಪ್ರತಿ ಗುರುವಾರ ಎಲ್ಲರೂ ಕೂಡ ಒಳ್ಳೆ ಸತ್ಸಂಗ, ಭಜನೆ ಮಾಡೋದು, ದೇವತೆಗಳ ಬಗ್ಗೆ ಮಾತುಕತೆಯನ್ನು ಮಾಡೋದು, ಒಳ್ಳೆ ಸಹವಾಸದಲ್ಲಿರಬೇಕು. ಆಗಿದ್ದಾಗ ಗುರು ನಮ್ಮನ್ನು ಟಚ್ ಮಾಡಲ್ಲ. ಈ ವರ್ಷಕ್ಕೆ ಅಧಿಪತಿ ನರ್ಯಪಸ ಅಂತ ಹೇಳ್ತಾರೆ. ಪರಾಭವ ಸಂವತ್ಸರಕ್ಕೆ ಒಬ್ಬ ದೇವತೆ ಇರ್ತಾರೆ. ಆ ದೇವತೆ ಹೆಸರು ನರ್ಯಪಸ ಅಂತೇಳಿ. ಅದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ದಿನನಿತ್ಯ 5 ಬಾರಿ ಆದರೂ, ಕಡೆ ಪಕ್ಷ 5 ಬಾರಿ ಆದರೂ ನಾನು ಹೇಳುವಂಥ ಮಂತ್ರವನ್ನು ಜಪ ಮಾಡಬೇಕು. ಓಂ ನರ್ಯಪಸಾಯ ನಮಃ, ಓಂ ನರ್ಯಪಸಾಯ ನಮಃ, ಓಂ ನರ್ಯಪಸಾಯ ನಮಃ, ಓಂ ನರ್ಯಪಸಾಯ ನಮಃ ಅಂತ ಹೇಳಿ ದಿನ ಆಗಾಗ ಜಪ ಮಾಡ್ತಿದ್ರೆ, ಎಲ್ಲಿ ಗುರು ಯಾವ ಸ್ಥಳದಲ್ಲಿ ಹೋದಾಗ ಅಲ್ಲಿ ಗುರು ನೀಚನಾಗಿದ್ದರೆ ನಿಮ್ಗೇನು ತೊಂದರೆ ಕೊಡಲ್ಲ. ಮಂತ್ರ ಹೇಳ್ತೀರ. ಎಲ್ಲಿ ಗುರು, ಈಗ ಬಾರು ರೆಸ್ಟೋರೆಂಟಲ್ಲಿ ನಾನಲ್ಲಿ ಗುರು ನನ್ನ ಜೊತೆ ಪಾಪಗ್ರಹಗಳು ಅಲ್ಲಿದ್ದಾರೆ, ಅಲ್ಲಿ ಕುಡಿಯೋ ಕೂತಿರ್ತಾರೆ. ಅವನ ಜಾತಕದಿಂದ ನನಗೆ ಪಾಪಗ್ರಹ ಒಂದು. ಆಗ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಹೆಣ್ಣಾಗಲಿ ಗಂಡಾಗಲಿ ಭಾಳ ವಿಶೇಷ ನಡೀತದೆ. ಮತ್ತು ಎಷ್ಟೋ ಜನ ತಮ್ಮ ಸ್ತ್ರೀಯರು ತಮ್ಮ ಕಾಮದಾಸೆಗೆ ಮಾಡುವಂಥ ಕೃತ್ಯಗಳೆಲ್ಲ ಬೆಳಕಿಗೆ ಬರ್ತದೆ. ಪುರುಷರು ತಮ್ಮ ಕಾಮಕೃತ್ಯಕ್ಕೆ ಮಾಡಿದಂಥ ಕೆಲವು ಕೃತ್ಯಗಳೆಲ್ಲ ಹೊರಗೆ ಬರುತ್ತೆ. ಗುರು ಇದನ್ನೆಲ್ಲ ಪ್ರಕಟ ಮಾಡ್ತಾರೆ. ಅದರಿಂದ ಭಾಳ ಕೇರ್ಫುಲ್ ಆಗಿರಬೇಕು. ಮದುವೆ ಮಾಡ್ಕೊಂಡು ಇನ್ನೊಬ್ರು ಸವಾಸ ಇರ್ತದೆ, ಇವಳು ಮದುವೆ ಮಾಡ್ಕೊಂಡಿರ್ತಾಳೆ, ಇನ್ನೊಬ್ರು ಸವಾಸ, ಇಂಥದ್ದೆಲ್ಲ ಪ್ರಚಾರ ಆಗುತ್ತೆ. ಈ ವರ್ಷ ಪೊಲೀಸ್ ಸ್ಟೇಷನ್ಗೆ ಹೋಗೋಷ್ಟು ಕೇಸ್ಗಳು ಬಹಳ ಇವೆ. ಈ ವರ್ಷದ ಕೇಸ್ಗಳು ಜಾಸ್ತಿ ಇಂಪ್ರೂವ್ ಆಗುತ್ತೆ, ಅಷ್ಟು ಪವರ್ ಇದೆ ಈ ವರ್ಷ. ಅದರಿಂದ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು, ಜಳ್ಳು ಯಾವುದು, ಗಟ್ಟಿ ಯಾವುದು ಅಂತ ಗುರು ಈ ವರ್ಷ ಎಲ್ರಿಗೂ ತೋರಿಸ್ತಾರೆ, ಎಲ್ಲ ಕ್ಷೇತ್ರದಲ್ಲೂ. ಹೀಗಾಗಿ ಈ ಒಂದು ನರ್ಯಪಸಾಯ ನಮಃ, ಓಂ ನರ್ಯಪಸಾಯ ನಮಃ ಅಂತ ಮಂತ್ರವನ್ನು ಜಪ ಮಾಡಬೇಕು ಎಲ್ಲರೂ ಜನರಲ್ ಆಗಿ. ಇನ್ನೊಂದು ಪರಿಹಾರ, ಪ್ರತಿನಿತ್ಯ ಆದಿತ್ಯ ಹೃದಯ ಜಪ ಮಾಡಿ. ಆದಿತ್ಯ ಹೃದಯ ಜಪ ಮಾಡೋದನ್ನ ಪ್ರಕೃತಿ ವಿಕೋಪಗಳಿಗೆ ನಾವು ಸಿಕ್ಕಾಕೊಳ್ಳೋದಿಲ್ಲ. ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ಸೇವೆ ಮಾಡಿ. ಏಕೆಂದರೆ ಚಂದ್ರ ಸ್ತ್ರೀ ಗ್ರಹ, ಸೂರ್ಯ ಪುರುಷ ಗ್ರಹ, ಗುರು ಕೂಡ ಬ್ರಾಹ್ಮಣ ಗ್ರಹ, ಪುರುಷ ಗ್ರಹ. ಗುರು ಬ್ರಾಹ್ಮಣ, ಜುಪಿಟರ್, ಬೃಹಸ್ಪತಿ ಬ್ರಾಹ್ಮಣ ಗ್ರಹ. ಅದರಿಂದ ಕೆಲವರು ಬ್ರಾಹ್ಮಣರಲ್ಲಿ, ಅಂದರೆ ನಾನು ಜಾತಿ ಬಗ್ಗೆ ಹೇಳ್ತಿಲ್ಲ, ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ, ಬ್ರಹ್ಮಜ್ಞಾನಿಗಳು ಬಿಟ್ಟು ಅದನ್ನ ಇಲ್ದೋದವ್ರಿಗೆಲ್ಲ ಈ ವರ್ಷ ಭಾಳಷ್ಟು ತೊಂದರೆ ಆಗುತ್ತೆ. ಯಾಕೆಂದರೆ ಗುರು ತನ್ನ ತನವನ್ನು ಬಿಟ್ಕೊಡ್ತಾನಲ್ಲ. ನಾನೊಬ್ಬ ಬ್ರಾಹ್ಮಣ, ನಾನು ಒಬ್ಬ ಗುರು, ಆದ್ದರಿಂದ ನನ್ನ ಹೆಸರು ಹೇಳ್ಕೊಂಡು ಏನನ್ನು ಮೋಸ ವಂಚನೆ ಮಾಡ್ತಿದ್ದಾನೆ, ಈಗ ಹಾಗೆ ಅಂತ ಬಂದಾಗ ಅವನ ಬಗ್ಗೆ ಕಣ್ಣಿಟ್ಟು ಅವನ ವೀಕ್ನೆಸ್ ಎಲ್ಲ ಜಗತ್ತಿಗೆ ಬೆಳಕಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ಎಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಆದರೆ ಒರಿಜಿನಲ್ ಯಾರು, ಅವರ ಆ ಬ್ರಹ್ಮತ್ವಕ್ಕೆ ಬೇಕಾದಂಥ ಕ್ವಾಲಿಫಿಕೇಶನ್ ಯಾವಾಗಿಲ್ವೋ ಅವ್ರಿಗೆಲ್ಲ ಈ ವರ್ಷ ಪನಿಷ್ಮೆಂಟ್ ಇದೆ ಗುರುಗ್ರಹದಿಂದ. ಇಷ್ಟು ಹೇಳಬಲ್ಲೆ. ಮತ್ತು ನಮ್ಮ ಈ ಒಂದು ವರ್ಷದಲ್ಲಿ ಪರಿಹಾರ ಏನಪ್ಪ ಅಂತಂದರೆ, ಚಂದ್ರ ತಾಯಿ, ಸೂರ್ಯ ತಂದೆ. ಅದರಿಂದ ದಿನನಿತ್ಯ ನಿಮ್ಮ ತಂದೆ ತಾಯಿ ಬದುಕಿದ್ರೆ ಅವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಅವರು ಇಲ್ಲ ಮರಣ ಹೊಂದಿದ್ದಾರೆ ಅಂದರೆ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ರೂಪವನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ತಂದೆ ತಾಯಿಗೆ ಸ್ಮರಿಸಿ ನಮಸ್ಕಾರ ಮಾಡಿ. ಚಂದ್ರ ಸ್ತ್ರೀ ಗ್ರಹ, ರಾಹು ಸ್ತ್ರೀ ಗ್ರಹ, ಶುಕ್ರ ಸ್ತ್ರೀ ಗ್ರಹ. ಇಲ್ಲಿ ಶುಕ್ರ ಮತ್ತು ಚಂದ್ರನ ಅಂಶದಿಂದ ಭಾಳಷ್ಟು ಜನ ಗಂಡು ಮಕ್ಕಳಲ್ಲಿ ಈ ಸೆಕ್ಸ್ ಸಂಬಂಧಪಟ್ಟಂಥ ದೋಷಗಳು ಕಾಣ್ತದೆ. 13-14 ವರ್ಷ ಹುಡುಗಿ ಪ್ರೆಗ್ನೆಂಟ್ ಆಗಿಬಿಡ್ತಾಳೆ ಈ ವರ್ಷ. 13-14 ವರ್ಷ ಹುಡುಗಿರೆಲ್ಲ ಪ್ರೆಗ್ನೆಂಟ್. 15, 18, 19, 20 ವರ್ಷ ಹುಡುಗರೆಲ್ಲ ವಯಸ್ಸಾದ ಮುದುಕಿನ ಮದುವೆ ಆಗ್ತಾರೆ ಈ ವರ್ಷ ನೋಡಿ, ಚಂದ್ರ ಶುಕ್ರದಿಂದ. ಇನ್ನೊಮ್ಮೆ ಹೇಳ್ತೀನಿ, 18, 20, 20 ಚಿಕ್ಕ ಹುಡುಗರೆಲ್ಲ ವಯಸ್ಸಾದ ಮುದುಕಿಯನ್ನ ಹೆಂಗಸನ್ನ ಮದುವೆ ಆಗ್ತಾರೆ. ಮತ್ತು 13, 14, 15 ವರ್ಷ ಹುಡುಗಿರೆಲ್ಲ ಗರ್ಭಿಣಿ ಆಗಿಬಿಡ್ತಾರೆ. ಚಂದ್ರ ಶುಕ್ರದ ಪವರ್ ಇದು. ಆದ್ದರಿಂದ ನಿಮ್ಮನೆ ಹೆಣ್ಮಕ್ಳು ಕೇರ್ಫುಲ್ ನೋಡ್ಕೊಳ್ಳಿ. ಯಂಗ್ಸ್ಟರ್ಸ್, ಯಂಗ್ ಬಾಯ್ಸ್ ಭಾಳ ಹುಷಾರಾಗಿರಬೇಕು. ವಯಸ್ಸಾದ ಜೊತೆ ದೇಹ ಸಂಪರ್ಕ, ವಿವಾಹಗಳಾಗೋದೆಲ್ಲ ಹೆಚ್ಚಿಗೆ ಆಗತ್ತೆ. ಈ ಒಂದು ದೋಷಕ್ಕೆ ನಮ್ಮ ಮಕ್ಕಳು ಗುರಿ ಆಗಬಾರ್ದು ಅಂದರೆ ನೀವು ನಿಮ್ಮ ಕುಲದೇವಿ, ಚಂದ್ರ ಸ್ತ್ರೀ ಗ್ರಹ, ನಿಮ್ಮ ಕುಲದೇವಿ ಯಾರು, ಸೂರ್ಯ ಗಂಡು, ನಿಮ್ಮ ಗಂಡು ದೇವರು ಯಾರು, ವಂಶದ ಗಂಡು, ಅದು ಶ್ರೀನಿವಾಸ ಇರ್ಬೋದು, ಆಂಜನೇಯ ಇರ್ಬೋದು, ರಾಮ ಇರ್ಬೋದು, ನರಸಿಂಹ ಇರ್ಬೋದು, ಹನುಮಂತ ಇರ್ಬೋದು. ನಿಮ್ಮ ಕುಲದೇವಿ, ಕುಲದೇವರ ಸ್ಮರಣೆ
ದರ್ಶನ ಸೇವಾ ಕೈಂಕರ್ಯಗಳನ್ನು ಮಾಡ್ತಾ ಬಂದಬೇಕು. ಹೀಗಾಗಿ ಯಾರ್ಯಾರ ಮನೆ ಹೆಣ್ಮಕ್ಳು ಗಂಡ್ಮಕ್ಳಿದಾರೋ ಅವರು ಭಾಳ ಕೇರ್ಫುಲ್ ಆಗಿರಬೇಕು. ಮದುವೆ ಆಗಿರೋ ಹೆಂಗಸು ಚಿಕ್ಕ ಹುಡುಗನ ಮದುವೆ ಮಾಡ್ಕೊತಾಳೆ, ಸುಮಂಗಲಿ ಸ್ತ್ರೀ ಹುಡುಗನ ಮದುವೆ ಮಾಡ್ಕೊಳ್ತಾರೆ. ಆಮೇಲೆ 80-90 ವರ್ಷ 70-50-60 ವರ್ಷ ಮುದುಕ ವಯಸ್ಸಾಗಿರೋನು ಹೆಣ್ಮಕ್ಳನ್ನ 18 ವರ್ಷ ಒಳಗಿರೋ ಮಕ್ಕಳನ್ನ ದೇಹ ಸಂಪರ್ಕದಿಂದ ಗರ್ಭಿಣಿ ಆಗುವಂಥ ಕಾಲ ಈ ವರ್ಷದಲ್ಲಿದೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ನೋಡಬೇಕು. ಇದಲ್ಲದೆ ವೈಶ್ಯವಾಟಿಕೆಗೆ ಭಾಳಷ್ಟು ಬೇಡಿಕೆ ಬರ್ತದೆ ಈ ವರ್ಷ, ಭಾಳ ಕೇರ್ಫುಲ್ ಆಗಿರಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಸ್ಮರಣೆ ಮಾಡಿ, ಕುಲದೇವರಿಗೆ ಹೋಗಿ ಸೇವಾ ಕೈಂಕರ್ಯಗಳನ್ನು ಮಾಡಿ. ಇನ್ನೊಂದು ಮಹಾಪರಿಹಾರ, ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಅಂಗವಿಕಲರಿಗೆ, ಅನಾಥ ಮಕ್ಕಳಿಗೆ, ವೃದ್ಧರಿಗೆ ಸೇವೆ ಮಾಡಿ. ಅನಾಥ ಮಕ್ಕಳಿಗೆ ಒಂದು ಪೆನ್ಸಿಲ್ ಕೊಡೋದು, ಗುರುಗ್ರಹ ವಿದ್ಯಾ ಜ್ಞಾನ ಸ್ವರೂಪ ಒಂದು ಪೆನ್ಸಿಲ್ ಕೊಡೋದು, ಪುಸ್ತಕ ಕೊಡೋದು, ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡೋದು, ಮತ್ತು ವೃದ್ಧರಿಗೆ ಹಣ್ಣು ಕೊಡೋದು, ಫಲದಾನ, ವಸ್ತ್ರದಾನ, ಅನ್ನದಾನ, ಧನದಾನ 5 ರೂಪಾಯಿ 10 ರೂಪಾಯಿ ಕೊಡೋದು. ಹೀಗೆ ನೀವೇನಾದ್ರು ವಾರಕ್ಕೊಂದ್ಸಲ ಈ ಥರ ಮಾಡ್ತಾ ಬಂದಿದ್ರೆ ಈ ವರ್ಷ ನಿಮ್ಗೆ ಆಗೋ ಎಲ್ಲ ಅವಘಡಗಳು, ಅನಾಹುತಗಳೆಲ್ಲ ತಪ್ಪಿಸ್ಕೋಬೋದು ಅಂತ ನನ್ನ ಅಭಿಪ್ರಾಯ. ಹೊಟ್ಟೆ ತುಂಬಿರೋರ್ಗೆ ಊಟ ಹಾಕಿದ್ರೆ ಏನು ಲಾಭ ಇಲ್ಲ. ನಾನು ಎಲ್ಲ ದೇವ್ರಿಗೆ ಹೋಗ್ಬಿಟ್ಟು ಸೇವೆ ಮಾಡ್ತೀನಿ ಅಂತಲ್ಲ, ನಿಮ್ಮ ಮನೆ ಕುಲದೇವ್ರಿಗೆ ಮಾಡಿ ಆಮೇಲೆ ಬೇರೆ ದೇವ್ರಿಗೆ ಹೋಗಿ. ನಮ್ಮ ಮನೆ ದೇವ್ರು ಅಯ್ಯಪ್ಪ ಅಲ್ಲ, ಈಗ ಅಯ್ಯಪ್ಪನ ಶುರು ಮಾಡಿದ್ದೀವಿ. ನಮ್ಮ ಮನೆ ದೇವರು ಶ್ರೀನಿವಾಸ ಅಲ್ಲ, ಶ್ರೀನಿವಾಸಕ್ಕೆ ಹೋಗ್ತಿದ್ದೀವಿ. ನಮ್ಮ ಮನೆ ದೇವ್ರು ಬಿಟ್ಟು ಇನ್ನೆಲ್ಲ ದೇವ್ರು ಮಾಡ್ತಿದ್ದೀರಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಇದು ಗುರು ಜ್ಞಾನ ಕೊಡ್ತಾರೆ. ಅದರಿಂದ ನಿಮ್ಮ ವಂಶದ ಹೆಣ್ಣು ದೇವರು, ನಿಮ್ಮ ವಂಶದ ಗಂಡು ದೇವರು, ನಿಮ್ಮ ಅಪ್ಪ ಅಮ್ಮನ ಸೇವೆ ಮಾತ್ರ ಮರ್ಯಾದೆ ಮಾಡಿ. ಅಪ್ಪ ಅಮ್ಮನ ಹೊಡಿಯೋದು, ಬೈಯೋದು, ಅವ್ರಿಗೆ ಹಿಂಸೆ ಕೊಡೋದು ಮಾಡಿದ್ದಾರೆ. ಗುರು ಚೆನ್ನ ಪಾಠ ಕಲಿಸ್ತಾರೆ. ಮಗಳನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ ಮಂತ್ರಿಯಾಗಿ ಈ ವರ್ಷ. ಅದರಿಂದ ಎಲ್ಲರೂ ಕೂಡ ತಂದೆ ತಾಯಿ ಸೇವೆ ಮಾಡಿ, ಕುಲದೇವರ ಸೇವೆ ಮಾಡಿ, ಅನಾಥರಿಗೆ, ವೃದ್ಧರಿಗೆ, ಭಿಕ್ಷಕರಿಗೆ, ಅಂಗಹೀನರಿಗೆ ನೀವು ಆಗಾಗ ಸೇವೆ ಮಾಡ್ತಾರೆ. ಈ ವರ್ಷ ಭಾಳಷ್ಟು ಜನರಿಗೆ ಲೋಕಾಯುಕ್ತರಿಂದ ಲೂಟಿ ಮಾಡಿ ಅವರ ಸ್ಥಾನಮಾನಕ್ಕೆ ಧಕ್ಕೆ ತರ್ತಾರೆ. ಮಠಾಧಿಪತಿಗಳಿಗೆ, ನ್ಯಾಯ ಕೊಡುವವರಿಗೆ, ನ್ಯಾಯ ದೊರಕಿಸ್ಕೊಡೋರಿಗೆ, ವಕೀಲರು, ಈ ಥರದವ್ರಿಗೆಲ್ರಿಗೂ ಕೂಡ ಒರಿಜಿನಲ್ ಏನು ನೋಡೋದನ್ನ ಬೆಳಕಿಗೆ ತರ್ತಾರೆ. ನೀವೇ ಕಾದು ನೋಡಿ, ದಿನನಿತ್ಯ TV ನೋಡ್ತಾ ಇರಿ, ಪೇಪರ್ ನೋಡ್ತಾ ಇರಿ, ಏನೆಲ್ಲ ಬರ್ತದೆ ಜಗತ್ತಲ್ಲಿ ವರ್ಷ ನೆಕ್ಸ್ಟ್ 2027 ಯುಗಾದಿವರೆಗೂ. ಅದರಿಂದ ಮೈಯೆಲ್ಲ ಕಣ್ಣಿರಬೇಕು, ಒಳ್ಳೆಯದನ್ನು ಮಾಡಿ, ಎಲ್ಲರೂ ಪ್ರೀತಿಸಿ. ಯಾವುದೂ ನಮ್ಮ ಶಾಶ್ವತ ಅಲ್ಲ. ಎಲ್ಲ ದುಡ್ಡು ತುಂಬಿರೋಕ್ಕಿಂತ ಹೆಚ್ಚಾಗಿ ಪ್ರೀತಿ ತುಂಬಿಕೊಳ್ಳಿ, ಪ್ರೀತಿ ಇನ್ನೊಬ್ಬರು ತುಂಬಿಸಿ. ಆಗ ಗುರು ಬಹಳ ಸಂತೋಷ ಪಡ್ತಾರೆ. ಸನ್ಮಾರ್ಗದಲ್ಲಿ ಹೋಗೋರಿಗೆ ಗುರು ಆಶೀರ್ವಾದ, ಸನ್ಮಾರ್ಗ ಬಿಟ್ಟು ಹೋದವ್ರಿಗೆ ಗುರು ಯಾವ ರೂಪದಲ್ಲೂ ಪನಿಷ್ಮೆಂಟ್. ಹೆಂಡತಿಯಿಂದಲೇ ಗಂಡಿಗೆ ಪನಿಷ್ಮೆಂಟು, ಗಂಡದಿಂದಲೇ ಹೆಂಡತಿಗೆ ಪನಿಷ್ಮೆಂಟು, ಮಕ್ಕಳಿಂದಲೇ ಅಪ್ಪ ಅಮ್ಮನ ಪನಿಷ್ಮೆಂಟು. ಅಪ್ಪ ಅಮ್ಮನೇ ಮಕ್ಕಳು ಸಾಯಿಸ್ತಾರೆ, ಗಂಡನ್ನೇ ಕೊಲೆ ಮಾಡ್ತಾಳೆ, ಹೆಂಡತಿನೇ ಕೊಲೆ ಮಾಡಿಬಿಡ್ತಾನೆ. ಆ ಥರದೆಲ್ಲ ದುರಂತಗಳಿದೆ ಈ ವರ್ಷ. ಇದನ್ನೆಲ್ಲ ನೋಡಬಾರ್ದು ಅನ್ನೋದಾಗಿದ್ದರೆ ನಾವು ಪ್ರತಿನಿತ್ಯ ಧ್ಯಾನ, ಜಪ, ಸಮಾಜ ಸೇವೆ ಮಾಡಬೇಕು. ಅಗ್ನಿಹೋತ್ರಿ ಮಾಡಿ, ಸರ್ವ ದೋಷಗಳಿಗೂ ಪರಿಹಾರ ಅಗ್ನಿಹೋತ್ರ. ಮತ್ತು ಸಾಧ್ಯ ಆದಷ್ಟು ವಿಷ್ಣು ಸಹಸ್ರನಾಮನ ಮನೇಲಿ ಹೇಳಕ್ಕೆ ಬರಲಿಲ್ಲ ಕೇಳಿ, ಹೇಳಕ್ಕೆ ಬರೋದಿಲ್ಲ ಬಾಯಟಾಗಿಲ್ಲ ಅಂದರೆ ಪುಸ್ತಕ ನೋಡ್ಕೊಂಡಾದರೂ ಆ ವಿಷ್ಣು ಸಹಸ್ರನಾಮ ದಿನ ಜಪ ಮಾಡಿ ನೋಡಿ. ಸರ್ವಗ್ರಹಕ್ಕೂ ಶಾಂತಿ ಆಗ್ತದೆ ವಿಷ್ಣು ಸಹಸ್ರನಾಮ. ಈ ಒಂದು ವರ್ಷ ಭವಿಷ್ಯ ನಾನು ಯಾಕೆ ಒಳ್ಳೇದು ಹೇಳಲಿಲ್ಲ ಅಂತಂದರೆ, ಒಳ್ಳೇದು ಯಾಕೆ ಹೇಳಬೇಕು, ತನಗೆ ತಾನೇ ಆಗುತ್ತೆ. ಏನು ಕೆಟ್ಟದ್ದಾಗತ್ತೆ ಅದಕ್ಕೆ ಮುಂಜಾಗ್ರತೆ ಕ್ರಮ ಏನು ತಗೋಬೇಕು ಅನ್ನೋ ವಿಚಾರ ಮಾತ್ರ ನಾನು ಈ ಒಂದು ಸಂಚಿಕೆಯಲ್ಲಿ ಹೇಳಿನಿ. ಇದು ಬೆಂಗಳೂರಿಗಲ್ಲ, ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಇಡೀ ಬ್ರಹ್ಮಾಂಡದ ಭವಿಷ್ಯ. ಆದ್ದರಿಂದ ಈ ಬ್ರಹ್ಮಾಂಡದಲ್ಲಿ ಈ ವರ್ಷ ಏನೆಲ್ಲ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ತಾವೆಲ್ಲರೂ ಇದನ್ನು ಗಮನಿಸಿ ಕಾರ್ಯರೂಪಕ್ಕೆ ತಗೊಂಬನ್ನಿ. ಖಂಡಿತ ಎಲ್ರಿಗೂ ಒಳ್ಳೆಯದಾಗತ್ತೆ. ನಾನು ಹೇಳಿರೋ ರೋಗಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ. ಮತ್ತು ಯೋಗ ಪ್ರಾಣಾಯಾಮ ಚೆನ್ನಾಗಿ ಮಾಡಿ. ಈ ವರ್ಷ ನಿಮಗೆಲ್ಲವೂ ಒಳ್ಳೆಯದಾಗ್ತದೆ. ಮತ್ತೊಮ್ಮೆ ಈ ವರ್ಷ ಈ ಪರಾಭವ ಸಂವತ್ಸರ ನಿಮಗೆಲ್ರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಕೊಟ್ಟು, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ಆ ಗುರುಗ್ರಹ ನಿಮ್ಮೆಲ್ಲರೂ ಸಂರಕ್ಷಣೆ ಮಾಡಲಿ, ಕಾಪಾಡಲಿ ಅಂತೇಳಿ ನನ್ನೆಲ್ಲ ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಶ್ವರ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ನನ್ನ ಕುಲದೇವ ಆದಂಥ ಶ್ರೀನಿವಾಸ, ನನ್ನ ಕುಲದೇವಿಯಾದಂಥ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವರ್ಷದ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.